ಹಲ್ಲೆಲೂಯ. ಜೋರಾಗಿ ಹೇಳೋಣ ಹಲ್ಲೆಲೂಯ. ಎಷ್ಟು ಜನ ಸಂತೋಷ ಇದ್ದೀರಾ? ಹಲ್ಲೆಲೂಯ. ಎಷ್ಟು ಜನ ಕೈ ತಾಳ್ಗಳಿಸ್ರಿ? ಎಷ್ಟು ಜನ ದುಃಖದಲ್ಲಿದ್ದೀರಾ? ದುಃಖದಲ್ಲಿ ಎಷ್ಟು ಜನ ಇದ್ರೆ ಕೈ ಎತ್ರಿ. ಹಲ್ಲೆಲೂಯ. ನಿಮ್ಮ ದುಃಖ ಆನಂದದಲ್ಲಿ ಬದಲಾವಣೆ. ಹಲ್ಲೆಲೂಯ. ಹಾಗೆ ಹೇಳ್ತಾ ಇಲ್ರಿ, ಅನುಭವದಿಂದ. ಹಲ್ಲೆಲೂಯ ಹಲ್ಲೆಲೂಯ. ಕೈಗಳ ಮೇಲೆ ಎತ್ತೋಣ, ನಾವು ಪ್ರಾರ್ಥಿಸೋಣ ಈ ಸುಂದರವಾದ ಸಮಯದಲ್ಲಿ. ಜೀವ ಸ್ವರೂಪನಾಗಿರುವ ನಜರೇತಿನ ಒಡೆಯ, ನಿನಗೆ ವಂದನೆ ಪ್ರಭುವೇ. ಈ ಸುಂದರವಾದ ಸಮಯ, ಈ ಮಧ್ಯಾಹ್ನದ ವೇಳೆ, ಪರಿಶುದ್ಧವಾದ ಆತ್ಮ ಈಗಲೇ ನಮ್ಮೆಲ್ಲರ ಮೇಲೆ ಪವಿತ್ರ ಆತ್ಮ ತುಂಬಿಸು. ಅಧಿಕವಾಗಿ ಆನ್ಲೈನ್ ಎಷ್ಟು ಜನ ಯೂಟ್ಯೂಬಲ್ಲಿ ವಾಚ್ ಮಾಡ್ತಾ ಇದ್ದಾರೆ, ಪವಿತ್ರಾತ್ಮ ಅವ್ರನ್ನ ನಿನ್ನ ಶಕ್ತಿಯಿಂದ, ಆತ್ಮದಿಂದ, ಬಲದಿಂದ ತುಂಬಿಸು. ಈ ಸ್ಥಳ, ಈ ವಾಕ್ಯ, ಈ ಮೆಸೇಜ್ ಪವರ್ಫುಲ್ ಆಗಿ ಮಾರ್ಪಡಲಿ. ಕಟ್ಟಾಕಲ್ಪಟ್ಟಂತ ಎಲ್ಲ ಕಟ್ಟುಗಳು ಡೆಸ್ಟಬೇಟ್ ಆಗುವಂಥದ್ದಾಗಲ್ಲ. ಎಲ್ಲ ಈ ಸಭೆಗೆ ವಿರುದ್ಧವಾಗಿ ನಿಂತಂತ ಡಿಸ್ಟರ್ಬೆನ್ಸ್ ಸ್ಪಿರಿಟ್, ಫೈರ್ ಫೈರ್ ಫೈರ್. ಕರ್ತನ ರಕ್ತವು ಈ ಸ್ಥಳದಲ್ಲಿ ಚಲಿಸಲಿ ನಮ್ಮ ಒಟ್ಟಿಗೆ. ಮಹಾಪರಿಶುದ್ಧಾತ್ಮ, ಯಾವ ಪರಿಸ್ಥಿತಿಗಳಿಂದ ಈ ಜನ ಬಂದಿದ್ದಾರೋ, ಅವ್ರು ಬರುವಾಗ ಅನೇಕ ನೋವುಗಳು ತಗೊಂಡು ಬಂದಿರು, ಆದರೆ ಹೋಗುವಾಗ ಆನಂದ ತಗೊಂಡು ಹೋಗಲಿ. ಯೇಸು ನಾಮದಲ್ಲಿ ಹಾಗಾಗಲಿ. ಯೇಸು ನಾಮದಲ್ಲಿ ಹಾಗಾಗಲಿ. ಒಂದು ಹೊಸ ಬಲ ಇರ ಮೇಲೆ ಪವಿತ್ರಾತ್ಮ, ನಾವು ಹೇಳುವ ಈ ವಾಕ್ಯವು ಧೈರ್ಯ, ಬಲವು. ನೀನು ಈ ದಿನ ನೀನು ಯಾವ ರೀತಿ ನಮ್ಮ ಜೊತೆ ಮೆಸೇಜ್ ಮಾಡ್ತೀವಿ ಗೊತ್ತಿಲ್ಲ. ಬ್ಲೆಸ್ಸಿಂಗ್ ಆಗಲಿ ಯೇಸು ನಾಮದಲ್ಲಿ. ಆಮೆನ್ ಆಮೆನ್. ಹಲ್ಲೆಲೂಯ. ಗಟ್ಟಿಗೆ ಹೇಳು ಹಲ್ಲೆಲೂಯ. ಓಕೆ, ನಾವು ಕೂತ್ಕೊಳ್ಳೋಣ. ಥ್ಯಾಂಕ್ ಯು ಗಾಡ್ ಜೀಸಸ್. ಗಟ್ಟಿ ಸ್ವರಗಳಿಂದ ಹೇಳೋಣ ಹಲ್ಲೆಲೂಯ. ಹಿಂದಿ ಸಾಂಗ್ और चाहिए. ಹಲ್ಲೆಲೂಯ. ಅವು ಗಾನ ಭಾಳ ಸೂಪರ್ ಇದೆ. ಅದನ್ನು ದೇವರ ಆಶೀರ್ವಾದಕ್ಕೆ ಎಷ್ಟು ನೀವು ಬೇಡುತ್ತೀರ್ತೀರೋ ಅಷ್ಟು ದೇವರ ಆತ್ಮ ನಿಮ್ಮ ಜೀವಿತದಲ್ಲಿ ಕೆಲಸ ಮಾಡಲಿಕ್ಕೆ ರೆಡಿಯಾಗಿದ್ದಾನೆ. ಗಟ್ಟಿ ಹೇಳೋಣ ಹಲ್ಲೆಲೂಯ. ದೇವರ ವಿಷಯದಲ್ಲಿ ನಾವು ಕೆಲವು ಸಮಯ, ದೇವರು ನಮಗೆ ಬಂದಿರುವಂಥ ಕೆಲವು ರೋಗಗಳು ದೇವರಿಗೆ ಮಹಿಮೆ ಮಾಡೋದಕ್ಕೆ ಬರ್ತವೆ. ಕೆಲವು ನಮಗೆ ರೋಗ, ಕೆಲವು ಆಪತ್ತುಗಳು ನಮಗೆ ಯಾರಿಗಾದರೂ ಇದ್ದರೆ, ಇಲ್ಲಿ ಬೈಬಲ್ ಹೇಳ್ತಾ ಇದೆ ಅದು ದೇವರ ಮಹಿಮೆಗಾಗಿ ಬಂದಿರೋದಂತೆ. ಗಟ್ಟಿ ಸ್ವರಗಳಿಂದ ಹೇಳ ಹಲ್ಲೆಲೂಯ. ಇವತ್ತು ನಿಮಗೇನಾದರೂ ಪ್ರಾಬ್ಲಮ್ಸ್ಗಳು ಇದ್ದರೆ, ಇವತ್ತು ಆ ಪ್ರಾಬ್ಲಮ್ ನೋಡಿ ಈ ಸ್ಥಳಕ್ಕೆ ಬಂದಿದ್ದರೆ, ದೇವರ ವಾಕ್ಯ ಹೇಳುತ್ತದೆ ನೀವು ಪರಿಪೂರ್ಣತೆಯಿಂದ ಆತನ ಮಹಿಮೆಗಾಗಿ ನೀವು ಈ ಸ್ಥಳದಲ್ಲಿ ಸೇರಿ ಬಂದಿದ್ದೀರಾ. ಆಮೇಲೆ ಹೇಳೋದರಿಗೆ ಆನಂದ ಬರಲಿ ಯೇಸು ನಾಮದಲ್ಲಿ. ಗಟ್ಟಿಯಾಗಿ ಹೇಳ ಹಲ್ಲೆಲೂಯ. ಓಕೆ, ನಾವು ನೋಡೋದಾದರೆ ಇಲ್ಲಿ ಒಂದು ಕುಟುಂಬದ ವಿಷಯದಲ್ಲಿ ನಾವು ಗಮನಿಸೋಣ. ಒಂದು ಕುಟುಂಬದ ವಿಷಯದಲ್ಲಿ ನಾವು ಗಮನಿಸುತ್ತಾ ಇರೋಣ. ದೇವರ ವಿಷಯಕ್ಕಾಗಿ ಇಲ್ಲಿ ಯೋಹಾನ್ ಬರೆದ ಸುವಾರ್ತೆ, ಯೋಹಾನನು ಅಲ್ಲಿ 11ನೇ ಅಧ್ಯಾಯ ಅಲ್ಲಿ ನಾವು ನೋಡೋದಾದರೆ 1ರಿಂದ ಕೆಲವು ವಚನಗಳು 4ನೇ ವಚನ ತನಕ ಓದ್ರಿ. ಬಹಳ ಸ್ಪಷ್ಟತೆಯಿಂದ ಪವಿತ್ರಾತ್ಮ ನಮ್ಮನ್ನು ಈ ಮಧ್ಯಾಹ್ನ ಸಮಯದ ಮಾತನಾಡಲಿಕ್ಕಿದೆ. ಆನ್ಲೈನ್ ಎಷ್ಟು ಜನ ನೀವು ರೆಡಿ ಆಗಿದ್ದು, ನಿಮ್ಮ ಗ್ರಂಥಗಳು ತಗೊಂಡು ರೆಡಿ ಆಗಿರಿ. ಎಷ್ಟು ಜನ ಪೆನ್ನು, ನೋಟ್, ಕಾಪಿಗಳನ್ನು ದೇವರ ಸಮ್ಮುಖದಲ್ಲಿ ಈ ವಾಕ್ಯಗಳು ಗಮನಿಸುವಂತರೋಣ. ಬೇಥಾನ್ಯದ ಲಾಜರನೊಬ್ಬವನು ಅಸ್ವಸ್ಥನಾಗಿದ್ದನು. ಅದು ಮಾರ್ತಳ ಮರಿಯಳು ಎಂಬ ಅಕ್ಕ ತಂಗಿಯರು ಇದ್ದ ಊರು. ಆ ಮರಿಯಳು ಸ್ವಾಮಿಗೆ ತೈಲವನ್ನು ಹಚ್ಚಿ ಆತನ ಪಾದವನ್ನು ತನ್ನ ತಲೆಯ ಕೂದಲಿಂದ ಒರೆಸಿದವಳು. ಆಕೆಯ ತಮ್ಮನಾದ ಲಾಜರನೇ ಅಸ್ವಸ್ಥನಾಗಿದ್ದನು. ಹೀಗಿರಲಾಗಿ ಅವನ ಅಕ್ಕ ತಂಗಿಯಂದಿರು, ಸ್ವಾಮಿ, ನಿನ್ನ ಪ್ರಿಯ ಮಿತ್ರನು ಅಸ್ವಸ್ಥನಾಗಿದ್ದಾನೆ ಎಂಬುದಾಗಿ ಯೇಸುವಿನ ಬಳಿಗೆ ಹೇಳಿ ಕಳಿಸಿದರು. ಯೇಸು ಅದನ್ನು ಕೇಳಿ, ಈ ರೋಗವು ಮರಣಕ್ಕಾಗಿ ಬಂದದ್ದಲ್ಲ, ಇದರಿಂದ ದೇವಕುಮಾರನಿಗೆ ಮಹಿಮೆ ಉಂಟಾಗುವಂತೆ ದೇವರ ಮಹಿಮೆಗೋಸ್ಕರ ಬಂದದ್ದು ಅಂದನು. ಸಾಕಷ್ಟರಿ. ಹಲ್ಲೆಲೂಯ.
ಇಲ್ಲಿ ನಾವು ಈ ಗಮನವಾಗಿ ನೋಡೋದಾದರೆ ಇಲ್ಲಿ ಲಾಜರನ್ ಎಂಬ ವ್ಯಕ್ತಿ ಇರ್ತಾನೆ. ಈ ಲಾಜರನ್ ಎಂಬ ವ್ಯಕ್ತಿ ಇರ್ತಾನೆ. ಆಲ್ರೆಡಿ ಈ ಲಾಜರನ್ ಹೇಗಿರ್ತಾನೆ ಅಂದರೆ ಆಲ್ರೆಡಿ ಅಸ್ತವ್ಯಸ್ತನಾಗಿರ್ತಾನೆ. ಅಂದ್ರೆ ಏನು, ಕಮ್ಜೋರಿ ರೋಗದಿಂದ ಬೇಮಾರಿ ಒಳಗೆ ಬಿದ್ದಂಥ ಈ ಲಾಜರ್ ಇರ್ತಾನೆ. ಇವನು ಆಲ್ರೆಡಿ ಈ ಲಾಜರ್ ಕುಟುಂಬ ದೇವರಿಗೆ ಬಹಳಷ್ಟು ನಂಬಿಕೆ ಉಳ್ಳಂಥ ಕುಟುಂಬ ಇದೆ. ಈ ಲಾಜರನ ಕುಟುಂಬ ಆಲ್ರೆಡಿ ದೇವರ ಸಮ್ಮುಖದಲ್ಲಿ ಪ್ರೀತಿಸುವಂಥ ಕುಟುಂಬ ಇದೆ. ಈ ಲಾಜರನ ಕುಟುಂಬ ದೇವರಲ್ಲಿ ಆನಂದ ಪಡುವಂಥ ಕುಟುಂಬವಿದೆ. ಅದರಲ್ಲಿ ಲಾಜರ್ ಎಂಬ ವ್ಯಕ್ತಿ ಅಸ್ವಸ್ಥನಾಗಿರ್ತಾನೆ, ಅಂದರೆ ಕಮ್ಜೋರಿ ಆಗಿರ್ತಾನೆ. ಅವನು ಊಟ ನಿದ್ರೆ ಎಲ್ಲ ರೀತಿಯಿಂದ ಪೇಷಂಟ್ ಆಗಿರ್ತಾನೆ. ಅವನು ನಿಶಕ್ತನಾಗಿ ಅವನು ಬೆಡ್ ಮೇಲೆ ಇರ್ತಾನೆ. ಆವಾಗ ಯೇಸುಗೆ ಈ ಮಾತನ್ನು ತಿಳಿದ್ರು. ಯೇಸು ಕ್ರಿಸ್ತನು ಆಲ್ರೆಡಿ ಆ ಊರಲ್ಲಿ ಆ ಮನೆ ಒಳಗಡೆ ಊಟ ಮಾಡ್ತಾ ಇದ್ದನು. ಲಾಜರನ ಜೊತೆ ಭಾಳ ಕ್ಲೋಸ್ ಫ್ರೆಂಡ್ಸ್ ಇದ್ದನು. ಇವಾಗ ಎಷ್ಟು ಜನ ಈ ಲಾಜರ್ ಸ್ಟೋರಿ ನಾವು ಕೇಳ್ತಾ ಇದ್ದೀರಾ? ಲಾಜರ್ ಮೇಲೆ ಹೇಗೆ ಆಶೀರ್ವಾದ ಬಂತೋ ನಿಮ್ಮ ಮೇಲೆ ಆಶೀರ್ವಾದ ಬರಲಿ. ಗಟ್ಟಿಯಾಗಿ ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಲಾಜರನಿಗೆ ಅಸ್ವಸ್ಥವಾಗಿದ್ದನು. ಯೇಸು ಕ್ರಿಸ್ತ ನೀನು ಮನೆಗೆ ಉಳ್ಕೊಳ್ಳೋದನ್ನು, ಹೋಗೋದನ್ನು, ಊಟ ಮಾಡೋದನ್ನು, ಮತ್ತು ಮರಿಯಳು ಮತ್ತು ಅದೇ ಪ್ರಕಾರವಾಗಿ ಮಾರ್ಥಳು, ಇವರಿಬ್ಬರು ಅಕ್ಕ ತಂಗಿಯರು. ಯೇಸು ಕ್ರಿಸ್ತನ ಕುಟುಂಬವನ್ನು ಪ್ರೀತಿಸುವವರು, ಯೇಸುವಿಗಾಗಿ ಜೀವಿಸುವವರು, ಸತ್ಯಕ್ಕಾಗಿ ಜೀವಿಸುವವರು. ಯೇಸು ಬಂದರೆ ಯೇಸು ಪಾದ ಬಿಡಲಾರದಂಥ ಮರಿಯಳಾಗಿದ್ದಳು ಮಾರ್ಥಳು. ಅವಳು ಅಡುಗೆ ಮನೆಯಲ್ಲಿ ಯೇಸು ಸ್ವಾಮಿಗೆ ಅಡಿಗೆಯನ್ನು ಊಟನ ರೆಡಿ ಮಾಡೋ ಸ್ತ್ರೀ ಇದ್ದಳು. ಅವಳು ಭಾಳಷ್ಟು ಡಿಫ್ರೆಂಟ್ ಇದ್ದಳು. ಅವಳು ನಾಚುತ್ತಾ ಇದ್ದಳು, ಮತ್ತು ಅಡುಗೆ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದಳು. ಯೇಸು ಕ್ರಿಸ್ತನ ಮನೆಗೆ ಬಂದನಂತ ಗೊತ್ತಾದ ಮೇಲೆ ವೆರೈಟಿ ಅಡುಗೆಗಳನ್ನು ಮಾಡಿ ಹಾಕೊಳ್ಳಂತಿದ್ದಳು. ಈಗ ಮರಿಯಳು ಸದಾಕಾಲ ಯೇಸು ಕ್ರಿಸ್ತನ ಮನೆಗೆ ಬಂದಾಗ ಯೇಸು ಕ್ರಿಸ್ತನ ಪಾದಗಳನ್ನು ಬಿಡಲಾರದೆ ಪಾದಗಳಿಗೆ ಎಣ್ಣೆಗಳನ್ನು ಹಚ್ತಾ ಇದ್ದಿದ್ರು. ಯೇಸು ಕ್ರಿಸ್ತನಿಗೆ ತಲೆಗೆ ಎಣ್ಣೆಗಳನ್ನು ಹಚ್ತಾ ಇದ್ರು. ಯೇಸು ಕ್ರಿಸ್ತನಿಗೆ ಪರಿಪೂರ್ಣತೆ ಆತನ ಮಾತುಗಳು ಕೇಳ್ತಾನೆ ಪರವಶಳಾಗಿದ್ದಳು ಈ ಸ್ತ್ರೀ ಮರಿಯಳು. ಯಾವಾಗ ದೇವರಲ್ಲಿ ಬಹಳ ಹತ್ತಿರದಿಂದ ಇವಳು ನೋಡುವಂಥ ಸ್ತ್ರೀ ಇದ್ದಳು. ಆಗ ಮಾರ್ಥಳು ಅವಳು ಅಡುಗೆ ಮನೆಗೆ ಹೋಗಿ ಅಡುಗೆಯನ್ನು ಸಿದ್ಧ ಮಾಡಿ ಯೇಸು ಕ್ರಿಸ್ತನ ಮನೆಗೆ ಬಂದಿದ್ದಾರಲ್ಲ ಅವಾಗ ಸಿದ್ಧ ಮಾಡೋಕ್ಕಂತ ಭಾಳ ಚಿಂತೆಯವಳಿದ್ದಳು. ಆಗ ಲಾಜರನು ಈ ಕುಟುಂಬಕ್ಕೆ ಮುಖ್ಯವಾದಂಥ ಪಾತ್ರ ನಿಭಾಯಿಸಿದ್ದನು ದೇವರು. ಹೇಗೆ ಅಂದರೆ ಅಲ್ಲಿ ಲಾಜರ್ ಎಂಬ ವ್ಯಕ್ತಿ ಸೆರೆಗಿದ್ದಾಗ ದೇವರು ಅವನ ಜೊತೆ ಇರ್ತಾ ಇದ್ದನು. ಆದರೆ ದೇವರು ಹೇಳ್ತಾನೆ ಬೈಬಲಲ್ಲಿ, ಲಾಜರನಿಗೆ ದೇವರೇನಂದನು? ನನ್ನ ಸ್ನೇಹಿತನು ಎಂದನು. ಯಾಕೆ ದೇವರವನಿಗೆ ಸ್ನೇಹಿತನಂದರೆ ಅವ್ರಿಗೆ ಆಲ್ರೆಡಿ ಅವ್ರ ಕುಟುಂಬವೆಲ್ಲ ದೇವರ ಭಯ ಭಕ್ತಿಯಲ್ಲಿ ಬೆಳೆದಿರೋದಿದೆ. ಅವ್ರ ಕುಟುಂಬವೆಲ್ಲ ದೇವರ ಸೇವೆಯಲ್ಲಿ ಮಾರ್ಪಡಿಸುವಂಥದ್ದಿದೆ. ಅವ್ರ ಕುಟುಂಬವೆಲ್ಲ ದೇವರಿಗೆ ಸನ್ಮಾನಿಸೋದಿದೆ. ಅವ್ರ ಕುಟುಂಬವೆಲ್ಲ ದೇವರಿಗೆ ಉಕ್ಕಿ ಆರಾಧನೆ ಮಾಡುವಂಥ ಕುಟುಂಬ ಇದೆ. ಆದರೆ ಯೇಸು ಕ್ರಿಸ್ತನು ಯಾವಾಗಲೂ ಮನೆಗೆ ಬರ್ತಾ ಇದ್ದನು, ಅವಾಗ ಊಟ ಮಾಡ್ತಾಯಿದ್ರು, ಪ್ರೀತಿ ಮಾಡ್ತಾಯಿದ್ರು. ಅವರಿಬ್ಬರು ಅಕ್ಕ ತಂಗಿಯರು, ಅವ್ರ ಮೂಗರು ಬಿ ಫ್ಯಾಮಿಲಿ ಮೆಂಬರ್ ಆಗಿದ್ದನು ಯೇಸು ಕ್ರಿಸ್ತನು. ಆಗ ಒಂದು ದಿನ ಏನಾಯಿತು, ಯೇಸು ಕ್ರಿಸ್ತನು ಪರಿಪೂರ್ಣತೆಯಿಂದ ಅಲ್ಲಿಂದ ಸೇವೆ ಮುಗಿಸ್ಕೊಂಡು ಬೇರೆ ಊರಿಗೆ ಹೋಗ್ತಾರೆ. ಅವಾಗ ಹೋದಾಗ ಆಗ ಒಂದು ಸುದ್ದಿಯನ್ನು ಮುಟ್ಟಿಸ್ತಾರೆ. ಯಾಕೆಂದರೆ ಅಲ್ಲಿ ಲಾಜರ್ ಅವಾಗ ಇದ್ದಾಗ, ಯೇಸು ಕ್ರಿಸ್ತನ ಆ ಊರಲ್ಲಿ ಒಡಡಿದ್ದಾಗ ಅವಾಗ ಲಾಜರನು ಬೇಮಾರಾಗಿದ್ದನು, ಅಂದರೇನು ನಿಶಕ್ತನಾಗಿದ್ದನು, ಅಡ್ಮಿಟ್ ಇದ್ದನು ಮನೆ ಒಳಗಡೆ. ಆಗ ಅವನು ನಿಶಕ್ತನಾಗಿರುವುದರಿಂದ ಅವಾಗ ಲಾಜರಲು ಪರಿಪೂರ್ಣತೆಯಿಂದ ಅವನು ಕಮ್ಜೋರಿ ಆಗಿದ್ದನು, ಊಟ ನಿದ್ರೆಗಳನ್ನು ಎಲ್ಲ ಕಳ್ಕೊಂಡಿದ್ದನು. ಪ್ರಿಯ ದೇವಜನರೇ, ಆದರೂ ಸಹ ಯೇಸು ಸ್ವಾಮಿಗೆ ಇದು ಸುದ್ದಿ ಕುನಾಯಿತು. ಆದರೆ ಯೇಸು ಸ್ವಾಮಿ ಅವನ ಸೇವೆ ನೋಡಿ ಮುಂದೆ ಹೋಗ್ತಾ ಇರ್ತಾರೆ. ಆವಾಗ ಅದೇ ಟೈಮಿನಲ್ಲಿ ಒಂದು ವರ್ಡನ್ನು ತಿಳಿಯಲ್ಪಡ್ತದೆ. ಪ್ರಿಯ ದೇವಜನರೇ, ಆಗ ಆ ಸುಂದರವಾದ ಸಮಯದಲ್ಲಿ ಅಲ್ಲಿ ಆ ರೋಗಿಯಾಗಿದ್ದಂಥ ಲಾಜರ್, ಇವತ್ತಿನ ದಿನ ಒಂದು ಅರ್ಥ ಮಾಡಿಕೊಳ್ಳ್ರಿ, ಅಲ್ಲಿ ಯೇಸು ಹೇಳ್ತಾ ಇದ್ದಾನೆ, ಅವರಿಗೆ ರೋಗ ಬಂದಿದ್ದು ಅದು ನನ್ನ ಮಹಿಮೆಗಾಗಿ. ಹಲ್ಲೆಲೂಯಾ. ಕೆಲವು ಸಮಯದಲ್ಲಿ ನಿಮಗೆ ರೋಗ ಬಂದಿರ್ತದೆ, ಕೆಲವು ಸಮಯ ನಿಮಗೆ ಆಪತ್ತು ಬಂದಿರ್ತದೆ, ಕೆಲವು ಸಮಯದಲ್ಲಿ ನಿಮಗೆ ಆ ನೋವುಗಳನ್ನು ಕಾಡಕ್ಕೆ ಬಂದಿರ್ತದೆ. ಎದಕ್ಕಾಗಿ ಅಂದರೆ ದೇವರಿಗೆ ಮಹಿಮೆ ಮಾಡ್ಕೊಳ್ಳೋಕ್ಕೆ. ಪ್ರಿಯ ದೇವ ಜನರೇ, ಇವತ್ತಿನ ಈ ಸಂದೇಶದ ಪಾಠ ಏನಾಗಿದೆ ಅಂದರೆ, ಮೊದಲನೇದಾಗಿ ನೀವು ಬಂದಿರೋದು ದೇವರ ಮಹಿಮೆಗಾಗಿ ಸ್ಥಳದಲ್ಲಿ. ನಾನು ನೋಡೋದಾದರೆ ಇಲ್ಲಿ ಅದೇ ರೀತಿ ನಾನು ನೋಡೋದಾದರೆ 11ನೇ ಅಧ್ಯಾಯ 10ನೇ ವಚನದಿಂದ ಅಲ್ಲಿ ಇದು ಮಾತನ್ನು ಸುದ್ದಿ ಕೂನಾಯಿತು. ಯೇಸು ಕ್ರಿಸ್ತನಿಗೆ
ಎಲ್ಲಿ ಮರಿಯಳು ಮತ್ತೆ ಮಾರ್ತಾಳು ಹೇಳಿ ಕಳಿಸಿದ್ರು, ಯೇಸು ಕ್ರಿಸ್ತನ ಬರಕ್ಕೆ ಹೇಳ್ರಿ, ಅವನ ಫ್ರೆಂಡ್ ಆದಂಥ ಲಾಜರು ಬೇಮಾರ್ ಪೂರ್ತಿ ಬೇಷಕ್ಕಾಗಿದ್ದಾನೆ, ಅವನಲ್ಲಿ ಏನು ಕಳ್ಕೊಂಡಿದ್ದಾನೆ, ಅವನಲ್ಲಿ ಏನು ಬಲ ಇಲ್ಲ, ಯೇಸು ಕ್ರಿಸ್ತನ್ ಬರಕ್ಕಂತ ಸುದ್ದಿ ಕುನಾಯಿತು. ಯೇಸು ಕ್ರಿಸ್ತನು ಬೇರೆ ಊರಲ್ಲಿ ಇದ್ದನು, ಆ ಸುದ್ದಿಯನ್ನು ಕೇಳಿ ಯೇಸು ಕ್ರಿಸ್ತನು ಅಲ್ಲಿ ಬರಕ್ಕೆ ಪ್ರಯತ್ನ ಪಡ್ತಾನೆ. ಆದರೆ ಅದು ಸುದ್ದಿ ಕುನ ಆದ ಮೇಲೂ ಸಹ ಆ ಪೂರ್ತಿವಾಗಿ ಯೇಸು ಕ್ರಿಸ್ತನು ಸ್ನೇಹಿತನಾದಂಥ ಸುದ್ದಿ ಕುನ ಆದರೂ ಸಹ ಲಾಜರು ಆ ಸ್ಥಳದಲ್ಲಿ ಸತ್ತು ಹೋಗಿರ್ತಾನೆ. ಲಾಜರ್ ಸತ್ತಿ 4 ದಿನ ಆಗಿರ್ತದೆ. ಆ ಲಾಜರ್ ಎಂಬ ವ್ಯಕ್ತಿಯೇ ಯೇಸು ಕ್ರಿಸ್ತನ ಸ್ನೇಹಿತ, ಭಾಳ ಕ್ಲೋಸ್ ಫ್ರೆಂಡ್ಸ್. ಆದರೆ 4 ದಿವಸ ಆಗ್ತದೆ, ಯೇಸು ಕ್ರಿಸ್ತನಿಗೆ ಬರೋಕ್ಕಾಗ್ತಾ ಇಲ್ಲ. ಯಾಕೆಂದರೆ ಯೇಸು ಕ್ರಿಸ್ತನ್ ಎಲ್ಲಿ ಸೇವೆ ಹೋಗ್ತಾ ಇದ್ರು ಅವನ ಮೇಲೆ ಯಹೂದಿಯರು ಕಾಡ್ತಾ ಇದ್ದರು, ಯಹೂದಿಯರು ಅವನನ್ನು ಹಿಂಬಾಲಿಸ್ತಾ ಇದ್ರು, ಯಹೂದಿಯರು ಅವನ ಮೇಲೆ ಅಟ್ಯಾಕ್ ಮಾಡಬೇಕಂತಿದ್ದರು. ಆಗ ಯೇಸು ಕ್ರಿಸ್ತನು ಲಾಜರ್ ಇದ್ದಂಥ ಊರಿಗೆ ಬರ್ತಾನೆ. ಆ ಸ್ಥಳದಲ್ಲಿ ಅಲ್ಲಿ ಬಂದಾಗ ಆ ಸ್ಥಳದಲ್ಲಿ ಲಾಜರ್ ಇರುವಂಥ ಸ್ಥಳದಲ್ಲಿ ಶಿಷ್ಯಂದ್ರಿಗೆ ಹೇಳ್ತಾನೆ, ಸ್ವಾಮಿ ಶಿಷ್ಯಂದ್ರಿಗೆ ಹೇಳ್ತಾನೆ, ನನ್ನ ದೋಸ್ತು ಫ್ರೆಂಡ್ ಮಲಗಿದ್ದಾನೆ, ಲಾಜರ್ ಅವನಿಗೆ ಹೋಗಿ ಎಬ್ಬಿಸಕ್ಕೆ ಹೋಗಬೇಕು. ಅವಾಗ ಈ ಮಾತು ಗೊತ್ತಾಗಲ್ಲ, ಮಲಗಿದಾನಂತಂದ್ರೆ ಅರ್ಥ ಅವರು ಆಲ್ರೆಡಿ ಅವ್ರು ನಿದ್ರೆ ಮಾಡ್ತಾ ಇದ್ದಾನೆ, ಮತ್ತು ನಾವು ಯಾಕೆ ಹೋಗಿ ಎಬ್ಬಿಸೋಣ. ಅವಾಗ ಇದು ಮಾತು ದೇವರು ಗುಪ್ತವಾಗಿ ಹೇಳ್ತಾನೆ, ನಿದ್ರೆ ಮಾಡ್ತಾ ಇದ್ದಾರೆ ಅಂದರೆ ಆಲ್ರೆಡಿ ಸತ್ತು ಹೋಗಿದ್ದಾನೆ ನನ್ನ ಫ್ರೆಂಡ್ಸ್. ಲಾಜರ್ ಸತ್ತು ಹೋಗಿದ್ದಾನೆ, ಈಗ ನಿದ್ರೆ ಮಾಡ್ತಾ ಇದ್ದಾನೆ ಅಂತ ಸಿಂಪಲ್ ಶಾರ್ಟ್ ಆ್ಯಂಡ್ ಮಾತಾಡುವಾಗ ಅವಾಗ ಯೇಸು ಕ್ರಿಸ್ತನು ಆ ಮಾತನ್ನು ಹೇಳಿದ ಮೇಲೆ ಆ ಲಾಜರನು ಆ ವಿಷಯಗಳಲ್ಲಿ ಅಲ್ಲಿ ಸಮಾಧಿ ಒಳಗಡೆ ಇದ್ದಾನೆ. ಆ ಸಮಾಧಿ ಒಳಗಡೆಯಿಂದ ಹೋಗಿ ಎಬ್ಬಿಸ್ಬೇಕು, ಆ ಸಮಾಧಿ ಒಳಗಡೆಯಿಂದ ಹೋಗಿ ಎಬ್ಬಿಸ್ಬೇಕು. ಯೇಸು ಕ್ರಿಸ್ತನು 1 ದಿನ 2 ದಿನ ಬರೋಕ್ಕೆ ಭಾಳ ದೂರದಿಂದಿರುವುದರಿಂದ ಕಾರಣ ಅದು 4 ದಿನ ಆಗ್ತದೆ. ಅವನ 4 ದಿನ ಸತ್ತಿ ಡೆಡ್ ಬಾಡಿ ಆಗಿರ್ತಾನೆ. ಲಾಜರವನಿಗೆ ಗವಿ ಒಳಗೆ ಮುಚ್ಚಿಕ್ತಾರೆ. ಆ ಗವಿ ಒಳಗಡೆ ಮುಚ್ಚಿರುವಂಥ ಸಮಯದಲ್ಲಿ ಈ ಮಾತನ್ನು ಇಲ್ಲಿ ಪರಿಪೂರ್ಣತೆ 10ನೇ ವಚನದಿಂದ ಓದಿ ಬೇಗವಾಗಿ. ರಾತ್ರಿಯಲ್ಲಿ ತಿರುಗಾಡಿದರೆ ಅವನಿಗೆ ಬೆಳಕಿಲ್ಲದ ಕಾರಣ ಎಡುವನು ಎಂದು ಉತ್ತರ ಕೊಟ್ಟನು. ಈ ಮಾತುಗಳನ್ನು ಹೇಳಿದ ಮೇಲೆ ಅವರಿಗೆ, ನಮ್ಮ ಮಿತ್ರನಾದ ಲಾಜರನು ನಿದ್ರೆ ಮಾಡುತ್ತಾನೆ, ನಾನು ಅವನಿಗೆ ನಿದ್ರೆಯಿಂದ ಎಬ್ಬಿಸಕ್ಕಾಗಿ ಹೋಗುತ್ತೇನೆ ಎಂದು ಹೇಳಿದನು. ಅದಕ್ಕೆ ಶಿಷ್ಯರು, ಸ್ವಾಮಿ, ಅವನು ನಿದ್ರೆ ಮಾಡುತ್ತಿದ್ದರೆ ಸ್ವಸ್ಥನಾಗುವನು ಅಂದನು. ಯೇಸು ಅವನ ಮರಣವನ್ನು ಸೂಚಿಸಿ ಅದನ್ನು ಹೇಳಿದನು. ಆದರೆ ಅವರು ನಿದ್ರೆಯ ವಿಶ್ರಾಂತಿಯನ್ನು ಕುರಿತು ಹೇಳ್ತಾನೆಂದು ನೆನೆಸಿದರು. ಆಗ ಯೇಸು ಸ್ಪಷ್ಟವಾಗಿ ಅವರಿಗೆ, ಲಾಜರನು ಸತ್ತು ಹೋದನು ಮತ್ತು ನಾನು ಅಲ್ಲಿ ಇದ್ದದಕ್ಕಾಗಿ ನಿಮ್ಮ ನಿಮಿತ್ತವಾಗಿ ಸಂತೋಷವನ್ನು ಪಡುತ್ತೇನೆ, ಯಾಕೆಂದರೆ ಅದರಿಂದ ನೀವು ನಂಬುವುದಕ್ಕೆ ಮಾರ್ಗವಾಯಿತು. ಆದರೆ ಅವನ ಬಳಿಗೆ ಹೋಗೋಣ ಎಂದು ಹೇಳಿದರು. ಸಾಕಷ್ಟೇ. ಯೇಸು ಅಲ್ಲಿ ಹೇಳ್ತಾ ಇದ್ದಾನೆ, ನಾವು ಲಾಜರ್ ಹತ್ರ ಹೋಗೋಣ, ಅವನು ಸತ್ತಿದಕ್ಕಾಗಿ ಒಂದು ಮಾರ್ಗವಾಯಿತು. ಎಲ್ಲಿ ನೋಡಿ, ಅಲ್ಲಿ ಸತ್ತಿರುವಂಥ ಫ್ರೆಂಡ್ಸ್ ಯಾಕೆ ಈ ಮಾತು ಹೇಳ್ತಾ ಇದ್ದಾನೆ ಯೇಸು ಕ್ರಿಸ್ತನ್ ಅಂದರೆ, ಅಲ್ಲಿ ಸತ್ತಂತ ಲಾಜರ್ ಒಂದು ಮಾರ್ಗವಾಯಿತು, ನಿಮಗೂ ಒಂದು ನಂಬಿಕೆ ವಿಷಯವಾಯಿತು ಎಂಬುದಾಗಿ ಹೇಳುವಾಗ ಅಲ್ಲಿ ನಾವು ನೋಡೋದಾದರೆ 33ನೇ ವಚನದಿಂದ ಗಮನಿಸೋಣ. 33-34 ವಚನ ಓದೋಣ ಬೇಗವಾಗಿ. ಆಕೆ ಗೋಳಾಡುವುದನ್ನು, ಆಕೆಯ ಸಂಗಡ ಇದ್ದ ಯೆಹೂದ್ಯರು ಗೋಳಾಡುವುದನ್ನು ಯೇಸು ಕಂಡಾಗ ಆತ್ಮದಲ್ಲಿ ನೊಂದುಕೊಂಡು ತತ್ತರಿಸಿ ಅವನನ್ನು ಎಲ್ಲಿ ಇಟ್ಟಿದ್ದೀರಿ ಎಂದು ಕೇಳಿದನು. ಅವರು, ಸ್ವಾಮಿ, ಬಂದು ನೋಡು ಅಂದರು. ಯೇಸು ಕಣ್ಣೀರು ಬಿಟ್ಟನು. ಯೆಹೂದ್ಯರು ನೋಡಿ, ಆಹಾ, ಈತನು ಅವನ ಮೇಲೆ ಎಷ್ಟು ಮಮತೆ ಇಟ್ಟಿದ್ದನು ಅಂದುಕೊಂಡರು. ಅವರಲ್ಲಿ ಕೆಲವರು, ಈತನು ಕುರುಡನು ಕಣ್ಣು ಕೊಟ್ಟವನಲ್ಲ, ಈ ಮನುಷ್ಯನನ್ನು ಸಾಯದ ಹಾಗೆ ಮಾಡಲಾರದೆ ಇದ್ದಾನೆ ಅಂದರು. ಯೇಸು ತನ್ನಲ್ಲಿ ತಿರುಗಿ ನೊಂದುಕೊಳ್ಳುತ್ತಾ ಸಮಾಧಿಯ ಬಳಿಗೆ ಬಂದನು. ಅದು ಗವಿಯಾಗಿತ್ತು. ಸಾಕಷ್ಟೇ. ಯೇಸು ಕ್ರಿಸ್ತನು ಎಲ್ಲಿ ಬಂದನು? ಸಮಾಧಿ ಒಳಗಡೆ ಬಂದನು. ಅಂದ್ರೆ ಏನು? ಸಮಾಧಿ ಎಲ್ಲಿ ಮಾಡಿದ್ದೀರಾ? ಸಮಾಧಿಯಲ್ಲಿದ್ದಂಥ ಮಾರ್ಥಳು ಮರಿಯಳು ಅವರಿಬ್ರು ಓಡ್ತಾ ಎದುರುಗಡೆ ಬಂದು ಕೇಳ್ತಾ ಇದ್ದಾರೆ, ನನ್ನ ತಮ್ಮ ಇದ್ರೆ, ನೀನಿದ್ರೆ ನನ್ನ ತಮ್ಮ ಬದುಕ್ತಾ ಇದ್ದನು ಸ್ವಾಮಿ, ನೀನು ಅಸ್ವಸ್ಥನಾಗಿನಂತ ನಾನು ಹೇಳಿದ್ದೀನಿ, ಆದರೂ ಸಹ ನೀನು ಊರು ಬಿಟ್ಟು ಹೋಗಿದೀಯಾ ಸ್ವಾಮಿ ಅಂತ ಅವರು ಅಳ್ತಾ ಇದ್ದಾರೆ. ಯೇಸು ಆ ಮಾತು ಕೇಳಿದ ಮೇಲೆ ಒಳಗಡೆ ಕಣ್ಣೀರನ್ನು ಇಡ್ತಾ ಇದ್ದಾನೆ ಆತ್ಮದಲ್ಲಿ. ನನ್ನ ಫ್ರೆಂಡ್ಸ್ ಸತ್ತನು, ಲಾಜರ್ ಸತ್ತನಂತ ಆ ಮಾತು ಕೇಳಿದ ಸುದ್ದಿ ಆದ ಮೇಲೆ ಮತ್ತೆ ಕಣ್ಣೀರಿಡ್ತಾನೆ ಯೇಸು ಕ್ರಿಸ್ತನು. ಕಣ್ಣೀರಿಟ್ಟ ಗಳಿಗೆ ಮತ್ತೆ ಸಮಾಧಿಯಲ್ಲಿ ಅಲ್ಲಿ ಯೇಸು ಕ್ರಿಸ್ತನ್ ಬಂದನಂತ ಯಹೂದಿಯರು ಅನೇಕ ಜನಗಳು, ದೇವರ ವಿರೋಧ ಮಾತಾಡುವವರು, ದೇವರ ವಿರೋಧಿಸುವ ಹಂಗಿಸುವವರು, ಇವರೆಲ್ಲರೂ ಎಲ್ಲಿದ್ದಾರೆ ಅಂದರೆ, ಇವರೆಲ್ಲರೂ ಯೇಸು ಕೇಳಿ, ಯೇಸು ಬಂದಿದ್ದಾನ ಸುದ್ದಿ ಕೇಳಿ ಅವರೆಲ್ಲರೂ ಇಲ್ಲಿ ಬಂದಿದ್ದಾರೆ. ಯೇಸು ನೋಡಕ್ಕೆ ಬಂದಿದ್ದಾನೆ ತನ್ನ ಫ್ರೆಂಡ್ಸ್ ಲಾಜರಿಗೆ. ಅವಾಗ ಅವರವರು ಮಾತಾಡ್ತಾ ಇದ್ದಾರೆ, ಇವನೇ ಎಲ್ಲ ಕುಡುರಿ ಕಣ್ಣು ಕೊಟ್ಟಿನೋನು, ಇವನೇ ಎಲ್ಲ ಮೂಕ್ರಿ ಮಾತಾಡಿಸಿನೋನು, ಇವನೇ ಎಲ್ಲ ಇಲ್ಲಿ ಅನೇಕ ಅದ್ಭುತ ಸೂಚ್ಯ ಕಾರ್ಯ ಮಾಡೋನು. ಈಗ ಲಾಜರಿಗೆ ಏನು ಮಾಡ್ತಾನೆ ನೋಡೋಣ,
ಭಾಳ ಜನ ಅಲ್ಲಿ ಭಾಳಷ್ಟು ಒಂದು ಉಮ್ಮೀದನ್ನು ಇಟ್ಕೊಂಡು ಕೂತಿದ್ರು, ಭಾಳ ಕ್ರೂರದಿಂದ. ಯಾಕೆಂದರೆ ಏಸುಗೆ ತಪ್ಪಿಲ್ಲಿ ಸಿಕ್ಕಿಸ್ಬೇಕು, ತಪ್ಪನ್ನು ಹಾಕಬೇಕು, ತಪ್ಪಿನಲ್ಲಿ ಎಳಿಬೇಕು ಅಂತ ಭಾಳ ಜನ ಭಾಳ ಮಾತುಗಳನ್ನ ಆಡ್ತಾಯಿದ್ರು. ಆದರೆ ಏಸು ಒಂದು ತಪ್ಪಿನಲ್ಲಿ ಸಿಗ್ಬೀಳಲಿಲ್ಲ, ಒಂದು ಮಿಸ್ಟೇಕಲ್ಲೂ ಸಿಗ್ಬೀಳಿಲ್ಲ. ಏಸು ಹತ್ರ ಒಂದು ಮಿಸ್ಟೇಕ್, ಒಂದು ತಪ್ಪನ್ನ ಇರ್ತಾ ಇದ್ದಿಲ್ಲ. ಪ್ರಿಯ ದೇವ ಜನರೇ, ಅದರಲ್ಲಿ ಭಾಳ ಜನ ಮಾತನಾಡ್ತಾ ಇದ್ದಾರೆ. ಏಸು ವಿರುದ್ಧ ಆಗಿ ನಿಲ್ಲೋಕ್ಕೆ ಭಾಳ ಜನ ಎದ್ದಿದ್ದಾರೆ. ಆದರೆ ಅಲ್ಲಿ ಮಾರ್ತಾಳು ಅಲ್ಲಿ ಏನು ಮಾಡ್ತಾ ಇದ್ದಾಳೆ, ಮರಿಯಳಿಲ್ಲ. ಮಾರ್ತಾಳು ಬಂದು ಅಳುತ್ತಾ ಇದ್ದಾಳೆ. ಮಾರ್ತಾಳು ಸ್ವಾಮಿ ಸ್ವಾಮಿ, ಯಾಕೆಂದರೆ ಅವಳು ಏಸು ಬಂದಾಗ ದೇವರ ವಾಕ್ಯ ಅವಳಲ್ಲಿ ಇರಲಿಲ್ಲ. ಇವತ್ತು ಈ ಮೆಸೇಜ್ನ ನಿಮ್ಮನ್ನು ತಿಳಿಸುವ ಉದ್ದೇಶ, ಯಾವಾಗ ಯಾವ ವ್ಯಕ್ತಿಗೆ ಒಳಗಡೆ ದೇವರ ವಾಕ್ಯ ಇರ್ತದೋ ಅವನು ಕಡೆ ತನಕ ಎಷ್ಟೇ ಪ್ರಾಬ್ಲಮ್ ಬಂದು ಸ್ಥಿರವಾಗಿರ್ತಾರೆ. ಯಾವಾಗ ಯಾವ ವ್ಯಕ್ತಿ ಒಳಗಡೆ ದೇವರ ವಾಕ್ಯ ಇರ್ತದೋ ಆ ವ್ಯಕ್ತಿಗೆ ಎಷ್ಟು ಭೀ ಕಷ್ಟ ಬರಲಿ ತಾಳ್ಕೊಂಬ ಶಕ್ತಿ ಇರ್ತದೆ. ಯಾಕೆಂದರೆ ವಾಕ್ಯ ಇಲ್ಲದ ವ್ಯಕ್ತಿ ಒಳಗಡೆ ತಾಳಕ್ಕೆ ಶಕ್ತಿ ಇರಲ್ಲ. ನೋಡಿ, ಅಲ್ಲಿ ಮರಿಯಳು ದೂರ ನಿಂತಿದ್ದಾಳೆ. ಆದರೆ ಮಾರ್ಥಳು ಏಸು ಸ್ವಾಮಿ ಬರೋದನ್ನ ಓಡಿ 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 ಬರ್ತಾ ಇದ್ದಾಳೆ. ಓಡಿ ಬರ್ತಾ ಇದ್ದಾಳೆ. ಓಡಿ ಬಂದಾಗ ಒಂದು ಮಾತನ್ನು ತಿಳಿಸ್ತಾ ಇದ್ದಾಳೆ, ಸ್ವಾಮಿ ನೀನು ಇರೋದ್ರಿಂದ ನನ್ನ ತಮ್ಮ ಬದುಕ್ತಾ ಇದ್ದೀನೋ ಅಂತ, ನನ್ನ ಬ್ರದರ್ ಬದುಕ್ತಾ ಇದ್ದೀನಿ ಅಂತ ಅಳ್ತಾ ಇದ್ದಾಳೆ. ಆದರೆ ಅವಳಿಗೆ ಗೊತ್ತಿಲ್ಲ ಯೇಸುವಿನ ವಾಕ್ಯ, ಯೇಸುವಿನ ರುಚಿ. ನಾನು ಹೇಳ್ತಾ ಇದ್ದೀನಿ, ಯೇಸುನ ನೀವು ನಂಬೋದಾದರೆ, ಆತನ ವಾಕ್ಯದಲ್ಲಿ ದೃಢವಾಗಿರೋದಾದರೆ, ಆತನ ವಾಕ್ಯ ಕೇಳ್ಕೊತಾ ಇರೋದಾದರೆ, ನಿಮಗೆ ಎಷ್ಟೇ ಹೈ ಕೆಲಸಗಳು ಬರಲಿ, ಎಷ್ಟೇ ಹೈ ಪ್ರಾಬ್ಲಮ್ ಬರಲಿ, ಆ ವಾಕ್ಯ ನಿಮಗೆ ಮತ್ತೆ ಜಿಂದ ಮಾಡಿಬಿಡ್ತದೆ ಯೇಸು ನಾಮದಿಂದ. ನಾನು ಹೇಳ್ತಾ ಇದ್ದೀನಿ, ವಾಕ್ಯ ಕೇಳುವ ವ್ಯಕ್ತಿ ಒಳಗಡೆ ಅವನ ಆತ್ಮ ಸ್ಟ್ರಾಂಗ್ ಇರ್ತದೆ. ಎಷ್ಟು ಬಿ ಕಷ್ಟಗಳು ಬರಲಿ, ಆ ವಾಕ್ಯವನ್ನು ನಡೆಸ್ತದೆ. ಆ ವಾಕ್ಯ ನನ್ನ ಜೀವಿತದಲ್ಲಿದೆ, ಆ ವಾಕ್ಯ ನನ್ನ ದೇವರಿದೆ, ಆ ವಾಕ್ಯ ನನ್ನ ಲೈಫಿನಲ್ಲಿ ಕೆಲಸ ಮಾಡ್ತದೆ. ನೋಡಿ, ಅಲ್ಲಿ ಮರಿಯಳು ದೂರವಾಗಿದ್ದಳು. ಅವಳು ಬಂದು ಹೇಳ್ತಾಳೆ, ಸ್ವಾಮಿ ನೀನೇ ದೊಡ್ಡ ದೇವರಂತ ನಾನು ನಂಬುತ್ತಾ ಇದ್ದೀನಿ. ಸ್ವಾಮಿ ನೀನೇ ಸರ್ವಶಕ್ತನಂತ ನಂಬುತ್ತಾ ಇದ್ದೀನಿ. ನೀನೇ ಮಾರ್ಗವು ಸತ್ಯವು ಜೀವ ಅಂತ ನಾನು ನಂಬುತ್ತಾ ಇದ್ದೀನಿ. ಅವಳು ಯಾವಾಗಲೂ ದೇವರ ವಾಕ್ಯದಲ್ಲಿದ್ದಳು. ಗೊತ್ತು, ಭಾಳ ಜನರಿಗೆ ಇವತ್ತು ಈ ಮೆಸೇಜ್ ನಾನು ತಿಳಿಸೋ ಉದ್ದೇಶ ಏನಿದೆ ಪ್ರಿಯ ದೇವ ಜನರೇ, ಯಾವಾಗ ವಾಕ್ಯಗಳು ಓದ್ತೀವೋ, ಯಾವಾಗ ವಾಕ್ಯ ಪ್ರಕಾರ ನಡೀತೀವೋ ಅಂತ ಸ್ತ್ರೀಯರಿಗೆ, ಅಂತ ಪುರುಷರಿಗೆ ಧೈರ್ಯ ಭಾಳ ಸ್ಟ್ರಾಂಗ್ ಇರ್ತದೆ. ಯಾವಾಗ ವಾಕ್ಯಗಳು ಕಮ್ಜೋರ್ ಇರ್ತದೋ ಅವ್ರು ಭಾಳ ಅಂಜುತ್ತಾರೆ. ಯಾವಾಗ ದೇವ್ರ ಮೇಲೆ ಸತ್ಯ ಪ್ರೀತಿ ಕಮ್ಮಿ ಇರ್ತದೋ ಅವ್ರು ಭಾಳ ಭಯ ಬೀಗ್ತಾರೆ. ನೋಡಿ, ಮರಿಯಳಿಗೆ ದೂರವಾಗಿದ್ದಳು, ಅವಳು ಕಾನ್ಫಿಡೆನ್ಸ್ ಆಗಿದ್ದಳು. ನನ್ನ ಏಸು ಬಂದ್ಬಿಡು, ನನ್ನ ಏಸು ಬಂದಿದ್ದಾನಲ್ಲ ಪರವಾಗಿಲ್ಲ ಅಂತ ಅವಳು ಕಾನ್ಫಿಡೆನ್ಸ್ ಆಗಿದ್ದಳು. ಆದರೆ ಮಾರ್ಥಳು ಅವಳು ಮನಸ್ಸು, ಅವಳು ಯಾವಾಗಲೂ ಯೇಸು ಸ್ವಾಮಿ ಬಂದಾಗ ಅಡುಗೆ ಮನೆ, ಕಿಚನ್, ಕೆಲಸ, ಡ್ಯೂಟಿ ಭಾಳ ಬ್ಯುಸಿ ಇರ್ತಾ ಇದ್ದಳು. ಅವಾಗ ಏಸುಗೆ ಟೈಮ್ ಕೊಡ್ತಾ ಇದ್ದಿಲ್ಲ. ಅದಕ್ಕೆ ಏಸು ಬಗ್ಗೆ ಅವಳಿಗೆ ಗೊತ್ತಿರಲಿಲ್ಲ. ಇವತ್ತು ನಾನು ಹೇಳ್ತಾ ಇದ್ದೀನಿ, ಇವತ್ತು ಸಂಡೇ ಯಾರು ದೇವರಿಗೆ ಟೈಮ್ ಕೊಡ್ತಾ ಇದ್ದೀರಾ? ಇವತ್ತು ದೇವರ ವಾಕ್ಯಕ್ಕೆ ಯಾರು ಟೈಮ್ ಕೊಡ್ತಾ ಇದ್ದೀರಾ? ದೇವರ ವಚನಗಳಿಗೆ ಯಾರು ಟೈಮ್ ಕೊಡ್ತಾ ಇದ್ದೀರಾ? ನಿಮಗೆ ಎಷ್ಟೇ ಪ್ರಾಬ್ಲಮ್ಗಳು ಬರಲಿ, ಈ ವಾಕ್ಯಗಳು ನಿಮಗೆ ಧೈರ್ಯ ಕೊಡ್ತಾ ಬರ್ತಾ ಇದೆ. ಕಟ್ಟೆಗಳು ಹಲ್ಲೆಲೂಯ್ಯ. ಯಾಕೆಂದರೆ ಈ ವಾಕ್ಯದಿಂದ ನಿಮಗೆ ಒಂದು ಜೀವವು ಆಶೀರ್ವಾದಗಳು ಒದಗಿಸಲಿಕ್ಕಿದ್ದಾನೆ ದೇವರು. ಯಾವ ಟೈಮಲ್ಲಿ ನಿಮ್ಮನ್ನು ಇಕ್ಕಟ್ಟಿದೆಯೋ ಅವಾಗ ಬದಲಾಯಿಸ. ಯೇಸು ಕ್ರಿಸ್ತನು ಕೇಳಿದನು, ಫಸ್ಟ್ ಊರಿಗೆ ಬಂದಾಗ ಯೇಸು ಕ್ರಿಸ್ತನು ಒಂದು ಮಾತನಾಡಿದನು, ಎಲ್ಲಿದೆ ಸಮಾಧಿ ಅಂತ. ಅವಾಗ ಸಮಾಧಿ ದೂರದಲ್ಲಿದೆ, ಬಾ ಯೇಸುವೆ ಅಂತ. ಅವಾಗ ಯೇಸುನ ಕರ್ಕೊಂಡು ಶಿಷ್ಯಂದರು ಎಲ್ಲರೂ ಹೋಗುತ್ತಾ ಇದ್ರು. ಯಹೂದಿಗಳು ಅನೇಕ ಜನರು ಅಲ್ಲಿ ಯೇಸು ಸ್ವಾಮಿ ಇವಾಗ ಏನು ಮಾಡ್ತಾನೆ, ಇವನೇ ಕೂಡರಿಗೆ ಕಣ್ಕೊಟ್ಟಿನ ಮನುಷ್ಯ ಇವನೇ ಅಲ್ಲ, ಯೇಸು ಇವನೇ ಅಲ್ಲ. ಆದರೆ ಕೂಡರಿಗೆ ಮೂಕರಿಗೆ ಮಾತಾಡಿಸಿದ ಯೇಸು ಇವನೇ ಅಲ್ಲ, ದೆವ್ವಗಳು ಬಿಡಿಸುವ ಯೇಸು ಇವನೇ ಅಲ್ಲ. ಈಗ ಬಂದಿದ್ದಾನೆ, ಲಾಜರ್ ಸತ್ತು ಹೋಗಿದ್ದಾನೆ, ಈಗೇನು ಮಾಡ್ತಾನೆ ಲಾಜರಿಗೆ, ಈಗೇನು ಮಾಡ್ತಾನೆ ಅಂತ ಮಜಾ ಕೂಡಿಸ್ತಾ ಇದ್ದಾರೆ, ಜೋಕ್ ಮಾಡ್ತಾ ಇದ್ದಾರೆ. ಆಗ ಯೇಸು ಅವಾಗ ಮನ ನೊಂದಿ ಒಳಗಡೆ ಅವಾಗ, ಯಾಕೆಂದರೆ ಆಲ್ರೆಡಿ ಫ್ರೆಂಡನ್ನ ಕಳ್ಕೊಂಡೆ ಅಂತ ಒಂದು ದುಃಖ, ಆಲ್ರೆಡಿ ಇನ್ನೊಂದು ದುಃಖ ದೇವರಿಗೆ ಭಾಳ ಫ್ರೆಂಡ್ಸ್ನ ಭಾಳ ಕ್ಲೋಸ್ ಇರುವಂಥ ಹತ್ತಿರದಂಥ ಲಾಜರಿಗೆ ಕಳ್ಕೊಂಡಂಥ ಒಳಗಡೆ ಮನಸ್ಸು ಒಳಗಡೆ ಒಂದು ದುಃಖ, ಇನ್ನೊಂದು ದುಃಖ ದೇವರಿಗೆ ಪರಿಪೂರ್ಣತೆಯಿಂದ ಇವರು ಮಾತಾಡುವಂಥದ್ದು ಒಂದು ದುಃಖ. ಆಗ ದೇವರು ಏನು ಮಾಡಿದ್ರು, ಆ ಲಾಜರ್ ಸಮಾಧಿಗೆ ಹೋಗ್ತಾನೆ. ಸಮಾಧಿ ಒಳಗಡೆ ಹೋಗುವಾಗ ಆಗ ಒಂದು ಮಾತನ್ನ ಹೇಳ್ತಾನೆ, ಮಾರ್ಥಳ ಮರಿಯಳೆ ಒಂದು ಕೆಲಸ ಮಾಡು, ಈಗಲೇ ನೀನು ನಂಬಿಕೆ ಒಳಗಡೆ ನೀನು ದೃಢವಾಗಿ ನಿಂತಿರು, ನಂಬಿಕೆ ಒಳಗಡೆ ದೃಢವಾಗಿರು. ಮಾರ್ಥಳು ನಂಬಿಕೆ ಕಳ್ಕೊಂಡಿದ್ದಾಳೆ. ಈಗ ಸತ್ತು ಹೋದಂಥ ಮನುಷ್ಯ ಯಾವತ್ತೂ ಬರಲ್ಲ. ಯಾಕೆಂದರೆ ಆಗಿನ ಟೈಮ್, ಇವತ್ತಿನ ಟೈಮು ಸಹ ಯಾರಾದರೂ ಸತ್ತಿದೆ ಆದರೆ ಅವ್ರು ಪುನಃ ರಿಟರ್ನ್ ಬರಲ್ಲ, ಇದು ಖಚಿತವಾಗಿತ್ತು. ಆದರೂ ಸಹ ಆಗ ಅಲ್ಲಿ ಆ ಲಾಜರನು ಸತ್ತಿ 4ನೇ ದಿನ ಮೇಲ್ಪಟ್ಟಾಗಿದೆ. ಡೆತ್ ಆಗಿ 4 ಪಟ್ಟು ದಿನ ಆಗಿದೆ. ಆಲೋಚನೆ ಮಾಡಿರಿ, ಅವನ ಬಾಡಿ ಹೇಗಿರ್ಬೋದು, ಅವನ ಬಾಡಿ ಎಲ್ಲ ಸ್ಮೆಲ್ ಬಂದು ಹೋಗ್ತಾ ಇರ್ಬೋದು, ಅವನ ಬಾಡಿ ಎಲ್ಲ ಪೂರ್ತಿವಾಗಿ ಅವನಿಗೆ ಹುಳ ತಿಂತ ಇರ್ಬೋದು, ಅವನ ಬಾಡಿ ಎಲ್ಲ ಬಹಳಷ್ಟು ಸ್ಮೆಲ್ಗಳನ್ನು ಕುದಿಸ್ತಾ, ರೊಣಗಳು, ಹುಳಗಳು ಮೈ ತುಂಬ ಎಲ್ಲ ಸುತ್ತಿತ್ತು. ಆದರೆ ಆ ಲಾಜರಿಗೆ ಒಂದು ಗವಿ ಒಳಗಡೆ ಹಾಕಿರ್ತಾರೆ. ಆಗಿನ ಟೈಮಲ್ಲಿ ಕುಣಿಗೇರಿ ಅಂದರೆ ಭೂಮಿ ತಳಗಿರ್ತಾ ಇದ್ದಿಲ್ಲ, ಒಂದು ಗವಿ ಒಳಗಡೆ ಮುಚ್ಚಿಕ್ತಾ ಇದ್ರು. ಆ ಯಹೂದಿಯ ಸಂಪ್ರದಾಯ ಪ್ರಕಾರ, ಆ ದೇಶದ ಸಂಪ್ರದಾಯ ಪ್ರಕಾರ ಆಗ ಆ ಟೈಮ್
ಟೈಮಿನಲ್ಲಿ, ಆ ಸಮಯದಲ್ಲಿ ಯೇಸು ಹೇಳ್ತಾನೆ, ಈಗಲೇ ಅಲ್ಲಿ ನಿಂತಿರೋ ಜನರಿಗೆ, ಅಲ್ಲಿ ಸ್ಥಳದಲ್ಲಿರುವಂಥ ಜನರಿಗೆ ಹೇಳ್ತಾನೆ, ಈ ಸ್ಥಳದಲ್ಲಿಂದ ಈ ಕಲ್ಲನ್ನು ಹಟಾಯಿಸು, ಈ ಕಲ್ಲನ್ನು ತೆಗಿ ಅಂತ ಹೇಳ್ತಾ ಇರ್ತಾನೆ. ಆದರೂ ಸಹ ಅಲ್ಲಿ ಭಾಳ ಜನ ಶಾಕ್ ಆಗ್ತಾರೆ. ಹೇ ಹುಚ್ಚ ಮನುಷ್ಯನೇ, 4 ದಿನ ಸತ್ತು ಆಯಿತು, ಮತ್ತು ಈಗೇನು ಕಲ್ಲು ತೆಗೆಯುತ್ತಾ ಇದ್ದಂತ ಭಾಳ ಜನ ಮಜಾಕ್ ಆಡ್ತಾ ಇರ್ಬೋದು. ಆ ಸ್ಥಳದಿಂದ ಭಾಳ ಜನ ಜೋಕ್ ಮಾಡ್ತಾ ಇರ್ಬೋದು. ಕಲ್ಲು ತೆಗಿ ಅಂತ ಹುಚ್ಚಿಗಿನಾದನೇನು, ಅವನಿಗೆ ಹೋಗಿ ಕೊಳ್ಳಿ ಬೀಳ್ತಾನೇನು, ಸತ್ತಿ ಗಬ್ಬು ನಾರುವಂಥ ಸ್ಮೆಲ್ ಬರ್ತಾ ಇರ್ಬೋದು ಅವ್ನ ಬಾಡಿಗೆ ಹೋಗಿ ಇವನೇನು ಮಾಡ್ತಾನೆ ಸತ್ತವ್ರಿಗೆ ಇವನೇನು ಮಾಡ್ತಾನಂತ ಭಾಳ ಶಾಕಿಂಗ್ ಮಾತುಗಳಾಡ್ತಾ ಇರ್ಬೋದು. ಆಗ ಯೇಸು ಕ್ರಿಸ್ತನು ಅಲ್ಲಿ ಸ್ಥಳದಿಂದ ನೋಡಿ ಒಳಗಡೆ ಹೋಗಲಿಲ್ಲ. ಅವ್ರು ಅನ್ಕೊಂಡಂಗೆ ಮಾಡಲಿಲ್ಲ. ಯೇಸು ಕ್ರಿಸ್ತನು ಹೊರಗಡೆ ನಿಂತ್ಕೊಂಡು ಅವಾಗ ಲಾಜರನ ಕೇಳ್ತಾನೆ, ಲಾಜರನೇ ಬೇಗ ಎದ್ದಿ ಬಾ. ಹಲ್ಲೆಲೂಯಾ. ಸತ್ತೋದಂತ ಆತ್ಮಗೆ ಲಾಜರ್ಗೆ ಹೇಳ್ತಾನೆ, ಏ ಲಾಜರ್ ಎದ್ದೇಳು. ದೇವರು ಅದಕ್ಕೆ ಹೇಳ್ತಾನೆ, ನೀನು ಸತ್ತಿರೋಂಥ ಲಾಜರನೇ ಸತ್ತಿ 1 ದಿನ 2 ದಿನ ಆಗಲಿಲ್ಲ, 4-5 ದಿನ ಮೇಲ್ಪಟ್ಟಾಗಿತ್ತು. ಯೇಸು ಕ್ರಿಸ್ತನ ಸುದ್ದಿ ಮುಟ್ಟಿಸಿ 4 ದಿನ ಆಯಿತು. ಅದರ ತನ್ನ ಬರಲಿಕ್ಕೆ 1 ದಿನ 1.5 ದಿನ ಆಗಿತ್ತು. ತಿಳ್ಕೊಂಡು ಅರ್ಥ ಮಾಡ್ಕೊಂಡು 5 ದಿನ ಮಿನಿಮಮ್ ಆಗಿತ್ತು. 5 ದಿನ ಮೇಲ್ಪಟ್ಟ ಅವ್ನು ಸ್ಮೆಲ್ ಇಟ್ಟಿದ್ದಿರಬೇಕು, ಅವನು ಗಬ್ಬು ನಾಡ್ತಾ ಇರ್ಬೋದು. ಆದರೆ ಯೇಸು ಹೇಳ್ದನು, ಅವನು ಸುತ್ತಕೊಂಡಿರೋಂಥ ಬಟ್ಟೆ ಮೇಲೆ ಆ ಹಿಂದಿನ ಟೈಮಿನಲ್ಲಿ ಹೆಂಕೆ ಇರ್ತಿದ್ದು, ಮೈಯೆಲ್ಲ ಸುತ್ತುತ್ತಾ ಇದ್ರು, ಬಟ್ಟೆಗಳನ್ನು ಮೈಯೆಲ್ಲ ಸುತ್ತಕೊಂಡು ಅವಾಗ ಬಾಡಿಗಳನ್ನು ಹಾಕ್ತಾ ಇದ್ರು. ಪ್ರಿಯ ದೈವ ಜನರೇ, ಅದನ್ನು ನಾನು ತಿಳಿಸ್ತಾ ಇದ್ದೀನಿ. ಆ ಟೈಮಿನಲ್ಲಿ ಸುತ್ತಿರುವಂಥ ಬಟ್ಟೆ ಒಳಗಡೆಯಿಂದ ಲಾಜರ್ ಎದ್ದು ಬರ್ತಾ ಇದ್ದಾನೆ. ಯೇಸುವಿನ ಮಾತು ಕೇಳಿ ಲಾಜರ್ ಬರ್ತಾ ಇದ್ದಾನೆ. ಅವಾಗ ಬಂದಿರುವಂಥ ಜನ ಶಾಕಿಂಗ್ ಆದರು. ಓ, ಬಾಡಿ ಎದ್ದು ಬರ್ತಾ ಇದೆ. ಆಲೋಚನೆ ಮಾಡಿ, ಸತ್ತಿರೋ ಮನುಷ್ಯ ಎದ್ದು ಬರ್ತಾ ಇದ್ದಾನೆ. ಅದು ಯೇಸು ಹೇಳಿದ ಮೇಲೆ ಆಲೋಚನೆ ಮಾಡಿ, ಯೇಸು ಅಲ್ಲಿ ಇರುವಂಥ ಜನ ಅವನು ಸತ್ತಿರುವಂಥ ಟೈಮಿನಲ್ಲಿ, ಸತ್ತಾದ ಒಂದು ತಾಸಿನಲ್ಲಿ ಅವನಿಗೆ ಎಷ್ಟು ಜನ ಹತ್ತಿರ್ಬೋದು, ಎಷ್ಟು ಜನ ಗೋಳಾಡಿರ್ಬೋದು, ಎಷ್ಟು ಜನ ಅವನಿಗೆ ಮಶಾಣ ಕರ್ಕೊಂಡು ಹೋಗೋ ಟೈಮಿನಲ್ಲಿ ಎಷ್ಟು ಜನ ಹತ್ತಿರ್ಬೋದು, ಬಿಕ್ಕಿ ಅಕ್ಕ ತಂಗಿಯರು. ಆದರೆ ಹೇಳಲಿಲ್ಲ. ಆದರೆ ಯೇಸು ಒಂದು ಮಾತು ಹೇಳ್ತಾನೆ, ಏ ಲಾಜರ್ ಎತ್ತಿ ಬಾ. ನಾನು ನಿನ್ನ ಜೊತೆ ಮಾತಾಡಕ್ಕೆ ಬಂದಿದ್ದೀನಿ. ಏ ಲಾಜರ್, ನಿನಗೆ ಬಂದಿರುವಂಥದ್ದು ದೇವರ ಮಹಿಮೆಗಾಗಿ, ನೀನು ಸತ್ತಿದ್ದ ದೇವರ ಮಹಿಮೆಗಾಗಿ. ಈಗ ಎದ್ದು ಬಾ. ಅಲ್ಲಿಂದ ಊರು ಜನ ಶಾಕ್ ಆಯ್ತು. ಆ ಊರಿಗೆ ಜನ ಶಾಕ್ ಆಯ್ತು. 12 ಜನ ಶಿಷ್ಯರು ಸಹ, ಅಲ್ಲಿ ಕೆಲವು ಶಿಷ್ಯರಿದ್ದರು, ಅವರು ಶಾಕ್ ಆದರು. ಮಾರ್ತಾ ಮರಿಯಳು ಅವಳು ಶಾಕ್ ಆದಳು. ಯಾಕೆ ಗೊತ್ತಾ? ಯೇಸು ಹೇಳಿದ ಮೇಲೆ ದೆವ್ವಗಳು ಬಿಡೋದು ನೋಡಿದ್ದೀವಿ, ಯೇಸು ಹೇಳಿದ ಮೇಲೆ ಮೂಕರು ಮಾತಾಡೋದು ನೋಡಿದ್ದೀವಿ, ಯೇಸು ಹೇಳಿದ ಮೇಲೆ ಕೂಡರು ನಡೆಯೋದನ್ನು ಕೇಳಿದ ನೋಡಿದ್ದೀವಿ, ಯೇಸು ಹೇಳಿದ ಕುಂಟರು ನಡೆಯೋದನ್ನು ಕೇಳಿದ್ದೀವಿ. ಯೇಸು ಈಗ ಸತ್ತೋರಿಗೂ ಎಬ್ಬಿಸೋನಿದ್ದಾನ. ಆಗ ಶಾಕ್ ಆಯಿತು. ಲಾಜರ್ ಆ ಸ್ಥಳದಿಂದ ಆತನಿಗೆ ಮೈಯೆಲ್ಲ ಬಟ್ಟೆ ಸುತ್ತ ಹಾಕಲ್ಪಟ್ಟಿದ್ದಿದೆ. ಮೈಯೆಲ್ಲ ರೌಂಡ್ ಆಗಿ ಬಟ್ಟೆ ಸುತ್ತ ಹಾಕಲ್ಪಟ್ಟಿದೆ. ಲಾಜರ್ಗೆ ಹೇಳಿದರು, ಲಾಜರ್ ಸ್ನೇಹಿತನಿಗೆ ಎತ್ತಿಪ್ಪ. ಯಾಕೆಂದರೆ ಪ್ರಿಯ ದೈವಜನರಿಗೆ ಈ ಮಾತನ್ನು ಹೇಳುವಾಗ ದೇವರು ಒಂದು ಮಾತನಾಡಿದ್ರೆ ಸಾಕು, ನಿಮ್ಮ ಸಮಸ್ಯೆಗಳನ್ನು ತಳಗೋಗುತ್ತವೆ, ನಿಮ್ಮ ಪ್ರಾಬ್ಲಮ್ ತಳಗೋಗ್ತದೆ. ಏಸು ಒಂದು ಶಬ್ದ ಮಾಡಿದ್ರೆ ಸಾಕು, ಅಂಧಕಾರ, ಮಾಟ ಮಂತ್ರ, ದುಷ್ಟಾತ್ಮ, ಸ್ಪಿರಿಟ್, ಡೆವಿಲ್, ಶೈತಾನ್, ಶತ್ರು ಎಲ್ಲ ಹೊರ ಬರುತ್ತದೆ. ಏಸು ಒಂದು ಮಾತಾಡಿದ್ರೆ ಸಾಕು, ಗದ್ದರಿಸಿಕೆ. ಹಲ್ಲೆಲೂಯಾ. ಏಸು ಒಂದು ಮಾತಾಡಿದ್ರೆ ಸಾಕು, ಡೆಡ್ ಬಾಡಿಗಳೆದ್ದನಿರುತ್ತವೆ. ಹಲ್ಲೆಲೂಯಾ. ಅದು ಗೊತ್ತೇ ಅಲ್ಲ. ಈಗ ನೆಕ್ಸ್ಟ್ ದೇವರ ಪ್ರೀಡ್ ಇದೆ, ದೇವರ ಟೈಮ್ ಇದೆ. ನೆಕ್ಸ್ಟ್ ಟೈಮ್ ಯಾರ್ಯಾರಿಗೆ ದೇವರು ಕರಿತಾ ಇರ್ತಾನೋ ನಿದ್ರೆ ಆಗುತ್ತೆ. ಲಾಜರಿಗೆ ಹೇಳಿದನು ದೇವರು, ನನ್ನ ಸ್ನೇಹಿತನು ನಿದ್ರೆ ಮಾಡ್ತಾ ಇದ್ದಾನೆ, ನನ್ನ ಸ್ನೇಹಿತ ನಿದ್ರೆ ಮಾಡ್ತಾನೆ. ಆದರೆ ನಿದ್ರೆ ಮಾಡೋದ್ರೆ ಈ ನಿದ್ರೆ ಅಲ್ಲ. ಬೆಳಗ್ಗೆ ರಾತ್ರಿ ಮಲ್ಕೊಂಡು ಬೆಳಗ್ಗೆ ಹೇಳೋದು ನಿದ್ರೆ ಮಾಡಲಿಲ್ಲ, ಅವನು ಪರ್ಮನೆಂಟ್ ಆಗಿ ನಿದ್ರೆ ಮಾಡ್ತಾ ಇದ್ದನು. ದೇವರು ಹೇಳಿದನು, ಅವನಿಗೆ ಪರ್ಮನೆಂಟ್ ನಿದ್ರೆ ಬೇಡ ಇನ್ನು. ಯಾಕೆ ಗೊತ್ತಾ? ಅವನಿಗೆ ರೋಗ ಬಂದಿದ್ದು ದೇವರ ಮಹಿಮೆಗೆ. ಆ ಊರು ಚೇಂಜ್ ಆಯಿತು, ಅಲ್ಲಿ ಜನಗಳು ಚೇಂಜ್ ಆದರು. ಆ ಅದ್ಭುತ, ಆ ಮೆರಾಕಲ್ ನೋಡಿ, ಆ ವಂಡರ್ಫುಲ್ ಮೆರಾಕಲ್, ಆ ವಂಡರ್ಫುಲ್ ಅನಾಯಿಂಟಿಂಗ್, ಆ ದೇವರ ಮಹಿಮೆ ತೋರಿಸೋಕ್ಕೆ ಭಾಳ ಜನ ಬದಲಾವಣೆ ಆದರು. ಇವತ್ತು ನಾನು ತಿಳಿಸ್ತಾ ಇದ್ದೀನಿ, ಇವತ್ತು ದೇವರು ಹಾಗೆ ನಿನ್ನ ಪ್ರಾಬ್ಲಮ್ಗಳಿಗೆ ಹೆಸರಿಟ್ಟು ಕರಿಬೋದು, ಬಾ ಹೊರಗಡೆ. ಇವತ್ತು ಅದಕ್ಕೆ ಜನ ದೇವರು ಭವಿಷ್ಯವಾಣಿಗಳು ಕೊಟ್ಟಿದ್ದಾನೆ. ಇವತ್ತು ಲಾಜರ್ ಹೆಸರಿಟ್ಟು ದೇವರು ಕರೀತಾನೆ ಅಂದರೆ, ಇವತ್ತು ನಿನ್ನ ಪ್ರಾಬ್ಲಮ್ ಹೆಸರಿಟ್ಟು ದೇವರು ಹೊರ ಕರೀದಿದ್ದಾನೆ. ಇವತ್ತು ನಿನ್ನ ಕಂಡೀಷನ್ ಹೊರ ಕರೀದಿದ್ದಾನೆ. ನಿನಗಿರುವಂಥ ಹಾರ್ಟ್ ಪ್ರಾಬ್ಲಮ್ ಹೊರ ಹೋಗ್ಲಿಕ್ಕಿದೆ, ನಿಮಗಿರುವಂಥ BP ಪ್ರಾಬ್ಲಮ್ ಹೊರಗೆ ಹೋಗ್ಲಿಕ್ಕಿದೆ, ನಿಮಗಿರುವಂಥ ಸಾಲ, ಬಾಧೆ, ರೋಗ, ಮಂತ್ರ, ತಂತ್ರ, ನಿಮಗಿರುವಂಥ ಮುದ್ದತ್ತು, ನಿಮ್ಮ ಮದುವೆ ಆಗಲಾರ್ದಂಥ ಶೈತ್ರವನ್ನು ಎಷ್ಟೇ ನಿಮ್ಮನ್ನು ಮರಣದಲ್ಲಿ ಹಾಕಿರ್ಬೋದು. ಏಸು ಒಂದು ಮಾತಾಡಿದ್ರೆ ಆ ಮರಣ ಒದ್ದಿ ಹೊರ ಬರಬೇಕು. ನೀವು ಮರಣ ಯೇಸುವಿನ ಪಾದದಲ್ಲಿದೆ. ಹಲ್ಲೆಲೂಯಾ.
ಗಟ್ಟಿಗೆ ಹಲ್ಲೆಲೂಯಾ. ಮರಣ ಏಸು ಜೊತೆ ಜೀವಂತವಾಗಿರಲಿಲ್ಲ, ಸತ್ತೋದಂಥ ಮರಣ ಇದೆ. ನಾನು ಹೇಳ್ತಾ ಇದ್ದೀನಿ, ಮರಣ ಏಸುನ ಯಾರ್ಯಾರು ನಂಬ್ತಾ ಇದ್ದಾರೋ ಆ ಮರಣ ಹಿಡ್ಕೊಳ್ಳಲ್ರಿ. ಮರಣ ಯಾರ್ಯಾರು ಏಸು ಕ್ರಿಸ್ತನನ್ನು ಹಿಡ್ಕೊಳ್ತದೋ ಅವಾಗ ಪರಿಪೂರ್ಣತೆಯಿಂದ ಮರಣ ಆಟೋಮೆಟಿಕ್ ಬಿಟ್ಟು ಹೋಯ್ತು. ಲಾಜರಿಗೆ ಹಿಡ್ಕೊತು, ಲಾಜರಿಗೆ ಬಿಟ್ಟು ಹೋಯ್ತು. ಏಸು ಕ್ರಿಸ್ತನಿಗೆ ಮರಣ ಹಿಡ್ಕೊತು, ಏಸು ಕ್ರಿಸ್ತನಿಗೆ ಬಿಟ್ಟು ಹೋಯ್ತು. ಈಗೊತ್ತು ನಿಮ್ಮನ್ನ ಮರಣ ಹಿಡಿದಿದ್ರೆ ಅದು ಬಿಟ್ಟು ಹೋಗೋದಿದೆ ಯೇಸು ನಾಮದಿಂದ. ಗಟ್ಟಿಯಾಗಿ ಹಲ್ಲೆಲೂಯಾ. ಆದರೆ ಒಂದು ದಿನ ಮರಣ ಆಗಿ ಏಸು ಕ್ರಿಸ್ತನ್ ಪುನಃ ಎದ್ದು ಬರೋನಿದ್ದಾನೆ. ಇವತ್ತು ಏಸು ಕ್ರಿಸ್ತನ್ ಲಾಜರಿಗೆ ಕರೆದಿದ್ದ ಹಾಗೆ ಪ್ರಕಟಣೆಯಲ್ಲಿ ಅಂತ್ಯ ಯಾರ್ಯಾರು ನಂಬುತ್ತಾ ಇದ್ದಾರೋ ಅವ್ರಿಗೆ ದೇವರು ಸೇಮ್ ಹೇಳಿದ್ದಾನೆ, ನಾನು ಕರಿತಾ ಇದ್ದೀನಿ ನಿಮ್ಮನ್ನು ಬರಬೇಕು. ಗಟ್ಟಿಗೆ ಹಲ್ಲೆಲೂಯಾ. ಆಲೋಚನೆ ಮಾಡಿ, ನಿಮ್ಮ ತಂದೆ ತಾಯಿ ಪಿತೃ ತಾತ ಮುತ್ತಾತ ಅತ್ತಿ ಸೊಸಿ ಮಾವು ಎಷ್ಟು ಜನ ನಿಮ್ಮನ್ನ ಮಕ್ಕಳು ಯಾರ್ಯಾರು ಸತ್ತು ಹೋಗಿದ್ದಾರೋ ಇವತ್ತು ವಿಶ್ವಾಸ ಮಾಡ್ರಿ, ಅವರೆಲ್ಲರೂ ಏಸು ಕ್ರಿಸ್ತನ ಶಬ್ದಕ್ಕೆ ಎದ್ದೇಳೋರು ಇದ್ದಾರೆ. ಏಸು ಶಬ್ದಕ್ಕೆ ಎದ್ದೇಳಿದ್ದಾರೆ. ಅವ್ರು ಡೆತ್ ಆಗಿರ್ಬೋದು, ಮರಣ ಆಗಿರ್ಬೋದು, ಅಲ್ಲಿ ಒಳಗಡೆ ಗವಿ ಒಳಗಡೆ ಹಾಕಿರ್ಬೋದು, ಮಣ್ಣಿನ ಒಳಗಡೆ. ಆದರೆ ನಾನು ಹೇಳ್ತಾ ಇದ್ದೀನಿ, ಏಸುನ ನಂಬಿದ್ರೆ ಆ ಮಣ್ಣು ಸಹ ಇಟ್ಕೊಳ್ಳಲ್ಲ. ಏಸು ಯಾವಾಗ ಶಬ್ದ ಕೊಡೋನಿಂದ ಬೈಬಲ್ ಬರೆಯಲ್ಪಟ್ಟಿದೆ, ನಾನು ಒಂದು ದಿನ ಶಬ್ದ ಕೊಡ್ತೀನಿ ಭೂಮಿಗೆ. ಆ ಶಬ್ದ ಕೊಟ್ಟಿದ ಮೇಲೆ ಅನೇಕ ಜನಗಳು ಭೂಮಿ ಮೇಲೆ ಎದ್ದು ಬರ್ತಾರೆ, ಸತ್ತವರು ಮೊದಲು ಹೇಳ್ತಾರೆ. ಇವತ್ತು ಏಸು ಕ್ರಿಸ್ತನಿಗೆ ಒಂದನ್ನು ಆಲೋಚನೆ ಮಾಡ್ರಿ. ಇವತ್ತು ಏಸು ಜೊತೆ ನಾವು ಇದ್ದಾಗ ಅವ್ರ ಕುಟುಂಬ ದೇವರು ಬಚಾಯಿಸಕ್ಕೆ ಬಂದನು. ಯಾವುದೋ ಊರಲ್ಲಿದ್ದನು ಏಸು, ಯಾವುದೋ ಸ್ಥಳದಲ್ಲಿದ್ದನು ಏಸು, ಆದರೆ ಅಲ್ಲಿಂದ ಅಲ್ಲಿ ಬಚಾಯಿಸಕ್ಕೆ ಬಂದನು. ಇವತ್ತು ನಾನು ಹೇಳ್ತಾ ಇದ್ದೀನಿ, ಇವತ್ತು ಏಸುನ ನೀನು ನಂಬಿದ್ರೆ, ಏಸುವಿನ ಭಯ ಭಕ್ತಿಯಲ್ಲಿ ನೀನಿದ್ರೆ, ಏಸುವಿನ ವಾಕ್ಯದಲ್ಲಿ ದೃಢವಾಗಿದ್ದರೆ, ಏಸುವಿನ ಆರಾಧನೆ ನೀನಿದ್ರೆ, ಏಸುವಿನ ಸಭೆ ಒಳಗೆ ನೀನಿದ್ರೆ, ಏಸುವಿನ ಭಯ ಭಕ್ತಿಯಲ್ಲಿ ಪ್ರಾರ್ಥನೆ ವಿಜ್ಞಾಪನೆ ಉಪವಾಸ ಅಲ್ಲಿ ನಂಬಿಕೆಯಲ್ಲಿ ನೀನಿದ್ರೆ, ಏಸು ಸ್ವರ್ಗದಲ್ಲ ಎಲ್ಲೇ ಲೋಕದಲ್ಲಿದ್ದರೂ ನಿನ್ನ ಹುಡುಕೊಂಡು ಬರ್ತಾನೆ. ಆತನ ಏಂಜಲ್ಸ್ ನಿನ್ನ ಕಳಿಸ್ತಾನೆ. ಯಾಕೆ ಗೊತ್ತಾ? ಆತನು ನಿನಗೆ ಹಾನಿ ಮಾಡೋಕ್ಕಾಗಲ್ಲ. ಸಪೋಸ್ ಈಗ ಆಲ್ರೆಡಿ ಹಾನಿ ಆಗಿದೆ, ಬ್ಲ್ಯಾಕ್ ಮ್ಯಾಜಿಕ್ ಮಾಟ ಮಂತ್ರ ನಿಮಗೆ ಬ್ಲ್ಯಾಕ್ ಹಾನಿ ಆಗಿದೆ. ಆದರೆ ನಾನು ಏಸು ಕರೀರಿ ಗೊತ್ತು, ನಿಮ್ಮ ಒಳಗಡೆ ಲಾಜರ್ ಬಂದಾಗೆ ಬದಿಸ್ತಾರೆ. ಹಲ್ಲೆಲೂಯಾ. ಲಾಜರನಿಗೆ ಸಮಾಧಿ ಇಟ್ಕೊಳ್ಳೋಕ್ಕಾಗಲ್ಲ. 5ನೇ ದಿನ 4 ದಿನ ಮೇಲ್ಪಟ್ಟಾಗಿತ್ತು. ಆದರೆ ಲಾಜರ್ ಹೊರಗಡೆ ಬಂದನು. ಇವತ್ತು ನಾನು ತಿಳಿಸ್ತಾ ಇದ್ದೀನಿ, ಇವತ್ತು ಎಷ್ಟು ಜನ ಲಾಜರ್ ಥರ ಜನ ಸೋತು ಹೋಗಿರ್ಬೋದು, ಲಾಜರಿಗೆ ಬೇಮಾರಿತ್ತು, ಇವತ್ತು ಸತ್ತೋದು. ನಾನು ಹೇಳ್ತಾ ಇದ್ದೀನಿ, ಏಸುವಿನ ಹತ್ರ ನಿಮ್ಮ ನಂಬಿಕೆ ಇರೋದು. ಆದರೆ ಲಾಜರ್ ಎದ್ದೆದ್ದನು. ನೀವು ಸಹ ಹೇಳ್ತೀರಾ ಆತ್ಮದಲ್ಲಿ. ಇವತ್ತು ನಿಮಗೆ ಯಾವುದೇ ಕಾಯಿಲೆ ಅಂಟುಕೊಳ್ಳಲಿ, ಇವತ್ತು ಯಾವುದೋ ರೋಗ ಅಂಟುಕೊಳ್ಳಲಿ, ಏಸು ಒಂದು ಮಾತಾಡೋದು ಸಾಕು. ಇವತ್ತು ನಿಮ್ಮ ಕುಟುಂಬದಲ್ಲಿ ಅಣ್ಣ ತಮ್ಮ ತಂಗಿ ತಾಯಿ ಮಕ್ಕಳು ತಂದೆ ಸಿರೇಸಿದಿರ್ಬೋದು, ಅವರೆಲ್ಲರೂ ಹೊರ ಬರೋರಿದ್ದಾರೆ. ಒಂದು ಮಾತು ನೀನು ಹೇಳಿದ್ರೆ, ಸೈತಾನರಿಗೆ ಇವೆಲ್ಲ ಇಷ್ಟ ಆಗಲ್ಲ, ಹೇಳಬೇಡಂಥದ್ದು ಎಲ್ಲ ಬಿಚ್ಚಲತ್ತಿದೆ. ಸತ್ಯ ಬಿಚ್ಚೋನಿಗೆ ಹಿಂಗೆ ಅದ ರೀ. ಅಲ್ಲೆಲೂಯ್ಯ. ಏ ರವಿ ಏನು ಮಾಡಿಬಿಡು, ಬಿಡು ಏನು ಮಾಡಬೇಡ. ಅಲ್ಲೆಲೂಯ್ಯ. ಜಲಸ್ತದಕ್ಕೂ ಉಡ್ತದೆ. ಅಲ್ಲೆಲೂಯ್ಯ. ಉರಿ ಹಚ್ಚೋನು ನಾನಿದ್ದೀನಿ. ಅಲ್ಲೆಲೂಯ್ಯ. ವಾಕ್ಯ ಎಂಬ ಹೆಬ್ಬಾಯಿ ಕತ್ತಿ, ಸತ್ಯ ಮಾತಾಡೋದು ಬೆಂಕಿ ಹಿಂಗೆ ಅದಾರ. ಯಾಕೆಂದರೆ ಬೈಬಲ್ ಆಧಾರದಿಂದ ಮಾತಾಡ್ತಾ ಇದ್ದೀನಿ. ಅಲ್ಲೆಲೂಯ್ಯ. ಗಟ್ಟಿಗೆ ಅಲ್ಲೆಲೂಯ್ಯ. ಪ್ರಿಯ ದೇವಜನರೇ, ಏಸುನ ನಂಬೋದಾದರೆ ನಮ್ಮ ಜೀವಿತನು ಸತ್ತೋದಿರಲಿ. ಇವತ್ತು ನಾವು ಸಾಯ್ತಾನೆ ಬದುಕ್ತಾ ಇದ್ದಿರ್ಬೋದು. ಇವತ್ತು ದಿನ ನಿತ್ಯವು ನಮಗೆ ನೋವುಗಳು, ಕಷ್ಟಗಳು, ಕಂಡೀಷನ್ಗಳು, ಆ ಬಡತನ, ಆ ಸಾಲ, ಆ ನೋವುಗಳು, ಹಿಂಸೆ ಒಳಗೆ ನಾವು ಏನಾದರೂ ಇದ್ದರೆ ಇವತ್ತು ಏಸು ಅವಶ್ಯಕತೆ ಇದ್ದಾನೆ. ಏಸು ಲಾಜರ್ ಫ್ಯಾಮ್ಲಿಗೆ ಹೋದ ಹಾಗೆ ಏಸು ನಮ್ಮ ಫ್ಯಾಮ್ಲಿಗೆ ಬಂದರೆ ಹೇಗಿರ್ತದೆ ಆಲೋಚನೆ ಮಾಡಿರಿ. ಏಸು ಒಂದು ಹೆಜ್ಜೆ ನಮ್ಮಲ್ಲಿಟ್ಟರೆ ಆ ಫ್ಯಾಮಿಲಿ ಇವತ್ತು ಬದಲಾವಣೆ ಆಗೋಗುತ್ತದೆ. ಏಸು ನಾವು ಪರಿಪೂರ್ಣತೆ ಬದಲಾವಣೆ ಆಗ್ತದೆ. ಏಸು ನಮ್ಮ ಹತ್ರ ಬರೋದಾದರೆ. ಭಾಳ ಜನರಿಗೆ ಮೂರ್ಖತನ ಏನಂದರೆ ಸತ್ಯ ಗೊತ್ತಾಗಲ್ಲ, ಅದಕ್ಕೆ ದೇವರಿಗೆ ಬಿಟ್ಟುಬಿಡ್ತಾರೆ. ಅದಕ್ಕೆ ದೇವ್ರು ಹೇಳ್ತಾನೆ, ಯಾರ್ಯಾರಿಗೆ ದೇವ್ರ ಸಂಗಡ ಇರ್ತಾನೋ ದೇವರವರಿಗೆ ಬಚಾಯಿಸೋಕೆ ಬರ್ತಾನೆ. ಅಪರೂಪಕ್ಕಾಗಿ ದೇವರಿಗೆ ನೋಡೋರು ದೇವರವ್ರಿಗೆ ಬಚಾಯಿಸಲ್ಲ ಭಾಳ ಜನ. ನಾನು ಹೇಳ್ತಾ ಇದ್ದೀನಿ, ಲಾಜರ್ ಕುಟುಂಬ, ಅವ್ರ ತಂಗಿ, ಅವ್ರ ತಮ್ಮ, ಅಣ್ಣ, ಅವ್ರ ಕುಟುಂಬ ಮೂಗರೆಲ್ಲ ದೇವರ ಸೇವೆ ಮಾಡೋರಿದ್ದರು. ಭಾಳ ಹೆಲ್ಪಿಂಗ್ ಸೇವೆ ಇತ್ತು. ಯೇಸು ಸ್ವಾಮಿಗೆ ಅಲ್ಲಿ ಮರಿಯಳಾದಂಥವಳು, ಅವಳು ವಾಕ್ಯ ಕೇಳೋದು ಹುಚ್ಚಿತ್ತು. ದೇವರಿಗೆ ಬಂದಾಗ ಬರೀ ಮುಖ ನೋಡ್ತಾ ಇದ್ದಳು. ಯೇಸು ಹಾಡಿದ ಮಾತುಗಳನ್ನು ಅವಳೆಲ್ಲವನ್ನು ತಿಳ್ಕೊಳ್ತಾ ಇದ್ರು. ವಾಕ್ಯಗಳು ಹುಚ್ಚಳಾಗಿದ್ದಳು. ಮತ್ತೆ ಅವಾಗ ನೋಡೋದಾದರೆ ಮರಿಯಳು ಮಾರ್ಥಳು ಏನು ಮಾಡ್ತಾ ಇದ್ದಳು, ಅವಳು ಯೇಸು ಕ್ರಿಸ್ತನಿಗೆ ವೆರೈಟಿ ಅಡಿಗೆಗಳು ಮಾಡಬೇಕು, ದೇವರಿಗೆ ನಾನು ಬಹಳಷ್ಟು ಪ್ರೀತಿಯಿಂದ ಕೊಡಬೇಕು. ಅವಾಗ ಮರಿಯಳು ಕೇಳ್ತಾಳೆ ಬೇಜಾರಾಗಿ, ಸ್ವಾಮಿ ಯಾವಾಗಲೂ ನಾನು ನಿನ್ನ ಹತ್ರ ನೀನು ಬಂದರೆ ನಾನು ನಿನ್ನ ಹತ್ರ ಓಡಿ ಬರ್ತೀನಿ, ನಮ್ಮ ಅಕ್ಕ ಬರಲ್ಲ, ಅಲ್ಲಿ ಮಾರ್ಥಳು ಬರಲ್ಲ ಅಂತ ದುಃಖಪಟ್ಟು ಹೇಳ್ತಾಳೆ. ಅವಾಗ ಯೇಸು ಒಂದು ಹೇಳ್ತಾನೆ, ಅವಳಿಗೆ ಒಂದು ಸೇವೆ ಇದೆ, ಇದು ಅದನ್ನು ಒಂದು ಸೇವೆ ಲಿಸ್ಟಲ್ಲಿ ಅಡಿಗೆ ಮಾಡೋದೊಂದು ಸೇವೆ ಇದೆ, ಅವಳು ಸೇವೆ ಮಾಡ್ತಾ ಇದ್ದಾಳಂತ ದೇವರು ಹೇಳೋದನು. ಪ್ರಿಯ ದೇವ ಜನರೇ, ನಾನು ಹೇಳ್ತಾ ಇದ್ದೀನಿ, ಯೇಸು ಕ್ರಿಸ್ತನು ಬಹಳ ವೆರೈಟಿ ಅಡಿಗೆಗಳು ಮಾಡ್ತಿರ್ತಾನೋ. ಮತ್ತೆ ಸ್ನೇಹಿತನಾದಂಥ ಲಾಜರನು ದೇವರ ಸಂಗಡ ಬಹಳ ಪ್ರೀತಿಯಿಂದಿದ್ದನು, ಬಹಳ ಫ್ರೆಂಡ್ಸ್ ಕ್ಲೋಸ್.
ಆತ್ಮಿಕ ಕುಟುಂಬ ಇತ್ತು, ಸ್ಪಿರಿಚುವಲಿ ದೇವರ ಸಂಗಡ ಇರುವ ಕುಟುಂಬ. ನಾನು ಹೇಳ್ತಾ ಇದ್ದೀನಿ, ಇವತ್ತು ನೀವೇನಾದರೂ ದೇವರ ಸಂಗಡ ಇರುವ ಕುಟುಂಬ ಆಗಿದ್ರೆ ನಿಮ್ಮನ್ನು ಬಚಾಯಿಸೋಕ್ಕೆ ಸ್ವರ್ಗದೂತರು ಬರ್ತಾ ಇರ್ತಾರೆ ಯೇಸು ನಾಮದಿಂದ. ನಾನು ಹೇಳ್ತಾ ಇದ್ದೀನಿ, ನೀವು ದೇವರ ಸಂಗಡ ಇಲ್ಲದಿದ್ದರೆ ವಾರಕ್ಕೊಂದ್ಸಲೋ ಅಪ್ರಕ್ಕೊಂದ್ಸಲೋ ಯಾವಾಗೋ ಒಂದ್ಸಲ ದೇವರನ್ನ ಹುಡುಕ್ತೀನಿ, ದೇವ್ರನ್ನ ನೋಡ್ತೀನಿ, ಐ ಆಮ್ ಬಿಸಿ. ಒಂದು ದಿನ ಇದೇ ಕಾಲು ತಲೆ ಉಲ್ಟಾ ಆಗಿ ತಳ ಬಿದ್ದರೆ ಬಿಸಿ ಬಿ ಸಿಗಲ್ಲ, ನೆಟ್ವರ್ಕ್ ಬಿ ಸಿಗಲ್ಲ, ಪಾಸ್ಟರ್ ಬಿ ಸಿಗಲ್ಲ, ಫೋನ್ ಬಿ ಸಿಗಲ್ಲ, ಯಾವ ಸೇವೆ ಬಿ ಸಿಗಲ್ಲ, ಯಾವ ಚರ್ಚ್ ಬಿ ಸಿಗಲ್ಲ. ಎಲ್ಲದರ ಬಾಗಿಲು ಬಂದಾಗ್ತದೆ. ಅರ್ಥ ಮಾಡ್ಕೋಣ, ಸರಿಗಿದ್ದಾಗ ದೇವರನ್ನು ಹುಡುಕೋಣ, ಸರಿಗಿದ್ದಾಗ ದೇವರನ್ನ ಹಿಂಬಾಲಿಸೋಣ. ಇವತ್ತು ಸರಿಗಿಲ್ಲ, ಇವತ್ತು ನಾವು ಇಲ್ಲ ಅಂದರೆ ಇವತ್ತು ದೇವರು ನಮ್ಮ ಜೊತೆ ಬರ್ತಿಲ್ಲ. ಅಲ್ಲಿ ನೋಡುವುದಾದರೆ ಅವ್ರ ಕುಟುಂಬಕ್ಕೆ ದೇವರು ಬಂದು ಹೇಳಿದನು, ಎಬ್ಬಿಸಿದನು. ಎದಕ್ಕಾಗಿ? ಲಾಜರನಿಗೆ ಎಬ್ಬಿಸೋನು. ಆದ್ರೆ ಅವ್ರು ಎಬ್ಬಿಸೋಕ್ಕೆ ಒಂದು ರೀಸನ್ ಏನಿತ್ತು ಗೊತ್ತಾ? ಎಬ್ಬಿಸೋಕ್ಕೆ ಒಂದೇ ಒಂದು ರೀಸನ್ ಇತ್ತು. ಅವರು ಬಹಳ ನಂಬಿಕೆಸ್ತರು, ಫ್ಯಾಮಿಲಿ ಅವರು, ದೇವರ ಸೇವೆ ಮಾಡೋರು, ಸುಗಂಧ ದ್ರವ್ಯಗಳಿಂದ ಎಣ್ಣೆಗಳಿಂದ ದೇವರಿಗೆ ಕಾಲು ತೊಳಿತಾ ಇದ್ರು ಅವ್ರ ಅಕ್ಕ ತಂಗಿಯವರು. ಅವರಿಗೆ ದೇವರಿಗೆ ಕೊಡೋಕ್ಕೆ ಯಾವುದು ಹಿಂದೆ ಮುಂದೆ ನೋಡ್ತಾ ಇಲ್ಲ, ದೇವರಿಗೆ ಕೊಡೋಕ್ಕೆ ಎತ್ತಿ ಕೊಡ್ತಾ ಇದ್ದರು. ಅವಾಗ ಒಂದು ದಿನ ಏನಾಗ್ತದೆ, ಯೇಸು ಕ್ರಿಸ್ತನಿಗೆ ಅದೇ ಪ್ರಕಾರ ಸುಂದರವಾದಂಥ ಎಣ್ಣೆಯನ್ನು ತಗೊಂಡು ಕಾಲು ತೊಳೆಯುವಾಗ ಅಲ್ಲಿ ಒಬ್ಬ ಶಿಷ್ಯ ನೋಡ್ತಾನೆ, ಇಷ್ಟು ಕಾಸ್ಟ್ಲಿ ಎಣ್ಣೆ ಈ ಯೇಸು ಸ್ವಾಮಿ ಕಾಲು ತೊಳೆ ಬದಲಿ ಇದು ಮಾರು ಹಾಕಿ ಬಡವರಿಗೆ ಕೊಟ್ಟರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಅವನ ಒಳಗಡೆ ಹೊಟ್ಟೆ ಕಿಚ್ಚು ಬರ್ತದೆ. ಯೇಸು ಸ್ವಾಮಿ ಪ್ರವಾದನೆ ಶಕ್ತಿ ಇರ್ತದೆ. ಯೇಸು ಸ್ವಾಮಿ ಇದು ಮಾತನ್ನು ತಿಳ್ಕೊಳ್ತಾನೆ. ಅವಾಗ ಆಲೋಚನೆ ಮಾಡ್ತಾನೆ, ಇದು ಎಣ್ಣೆ ಈಗ ಯೂಸ್ ಮಾಡಬೇಡ, ಅಲ್ಲಿ ಮಾಡ್ತಾಳೆ, ಎಣ್ಣೆ ಈಗ ಯೂಸ್ ಮಾಡಬೇಡ, ಮರಿಯಳೆ ನೀವೊಂದು ಕೆಲಸ ಮಾಡಿರಿ. ಏನಂತ? ನಾನು ಯಾವತ್ತೂ ಸತ್ತಿ ಬರ್ತೀನೋ, ಪುನರ್ತಾನದಲ್ಲಿ ಬರ್ತೀನೋ, ಆ ಟೈಮಲ್ಲಿ ಈ ಎಣ್ಣೆಯನ್ನು ತೊಗೊಂಡು ಬರ್ರಿ, ಅಯ್ಯತ್ತ ಕೈ ಇದು ಎಣ್ಣೆ ತರಬೇಡ್ರಿ. ಪ್ರಿಯ ದೇವಜನ, ನಾನು ತಿಳಿಸುವ ಸಂದೇಶ, ದೇವರು ಒಂದು ಸಾರಿ ನಮ್ಮನ್ನು ಸೆಲೆಕ್ಟ್ ಮಾಡಿದ್ರೆ, ಒಂದು ಸಾರಿ ನಮಗೆ ಆಪ್ಷನ್ಸ್ ಕೊಟ್ಟರೆ, ನಾವು ದೇವರಿಂದ ದೂರ ಹೋದರೆ 7 ಆತ್ಮಗಳು ನಮ್ಮ ಹಿಂಬಳಿ ಹತ್ತವೆ. 7 ಆತ್ಮ. ಒಂದು ಸಲ ಯೇಸುವಿನ ಪ್ರೀತಿ ಮಾಡಿ, ಒಂದು ಸಲ ಯೇಸುವಿನ ವಾಕ್ಯ ತಿಳ್ಕೊಂಡು, ಒಂದು ಸಲ ಯೇಸುವಿನ ಪ್ರಾರ್ಥನೆ ಮಾಡಿದರೆ, ನಾವು ಮತ್ತೆ ತಪ್ಪು ಕೆಲಸಕ್ಕೆ, ರಾಂಗ್ ಕೆಲಸಕ್ಕೆ ಹೋದರೆ 7 ಆತ್ಮಗಳು ಹಿಂಬಾಲಿಸ್ತವೆ. ಅಲ್ಲಿ ಲಾಜರನಿಗೆ ಹಿಂಬಾಲಿಸಲಿಲ್ಲ. ಲಾಜರನಿಗೆ ಬಂದಿದ್ದು ರೋಗ ದೇವರ ಮಹಿಮೆಗಾಗಿ. ಇವತ್ತಿನ ಭಾಳ ಜನ ಏನು ಮಾಡ್ತಾರೆ, ಜಾಸ್ತಿ ಜನ ಟೆಂಪ್ರವರಿ ದೇವರಿಗೆ ನಂಬುತ್ತಾರೆ. ಟೆಂಪ್ರವರಿ ತಿಳ್ಕೊಳ್ಳೋವರೆಗೂ ದೇವರ ಸಭೆಗೆ, ಚರ್ಚಿಗೆ ಹೋಗೋಣ, ಪಾಸ್ಟರ್ ಜೊತೆ ಫೆಲೋಶಿಪ್ ಮಾಡೋಣ, ಇದ್ದಂಥದ್ದು ಕಾಣಿಕೆ ಕೊಡೋಣ. ನಾನು ಹೇಳ್ತೇನೆ, ಟೆಂಪ್ರವರಿ ದೇವ್ರ ಜೊತೆ ಇರೋನು ಟೆಂಪ್ರವರಿಯಾಗಿ ಆಶೀರ್ವಾದ ಹೊಂದ್ಕೊತಾನೆ. ಪರ್ಮಿಂಟ್ ಆಗಿರೋನು ಪರ್ಮಿಂಟ್ ಆಗಿ ಆಶೀರ್ವಾದ ಹೊಂದ್ಕೊತಾನೆ. ಯಾರು ಮತ್ಲಪ್ಪಿಲ್ಲಿಂದಿರುವವನು ಅವನಿಗೆ ಜಸ್ಟ್ ಸಿಗ್ತದೆ, ಖುಷಿ ಪಡ್ತಾನೆ, ಅವನು ಹೋಗ್ತಾನೆ. ಆದರೆ ಜೀವಮಾನ ದೇವರನಿಗೆ ಉಳಿಸಲ್ಲ. ನಾನು ಹೇಳ್ತಾ ಇದ್ದೀನಿ, ಇದ್ರೊಳಗಡೆ ಇರೋಂಥ ಭಾಳ ಜನರಿಗೆ ಒಂದು ಬುದ್ಧಿವಾದ ಮಾತುಗಳನ್ನ ತಿಳಿಸ್ತಾ ಇದ್ದೀನಿ. ಇವತ್ತು ದೇವರು ಲಾಜರನ ಮನೆಗೆ ಹೆಂಗೆ ಬಂದನೋ, ಸುದ್ದಿ ಕೇಳಿ ಸತ್ತು ಹೋದರೂ ಸಹ ರಿಟರ್ನ್ ಬಂದು. ನಾನು ಹೇಳ್ತಾ ಇದ್ದೀನಿ, ಇವತ್ತು ನಿಮಗೆ ಪ್ರಾಬ್ಲಮ್ ಆಗಿರ್ಬೋದು, ಮಾಟ ಮಂತ್ರ ನಿಮ್ಮ ಜೀವನ ಹಿಂಬಲಿಸಿರ್ಬೋದು, ಇವತ್ತು ರೋಗ ನೀವು ಬಂದಿರ್ಬೋದು, ಅಟ್ಯಾಕ್ ಆಗಿರ್ಬೋದು, ಇವತ್ತು ಯಾವುದೇ ಆಪತ್ತಿ ಒಳಗಡೆ ನೀವು ಬೀಳ್ತಾ ಇರ್ಬೋದು, ಒಂದು ಕ್ಯಾನ್ಸರ್ ನಿಮ್ಗೆ ಆಗಿರ್ಬೋದು, ಒಂದು BP, ಶುಗರ್, ಥೈರಾಯ್ಡ್, ಒಂದು HIV ನಿಮ್ಗೆ ಆಗಿರ್ಬೋದು. ಇವತ್ತು ಆಲೋಚನೆ ಮಾಡಿರಿ, ಇದು ಬಂದಿದೆ ಆಲ್ರೆಡಿ. ಇದು ಇವಾಗ ತೆಗಿಲಿಕ್ಕೆ ಯೇಸುವಿನ ಅವಶ್ಯಕತೆ ಇದ್ದಾನೆ. ಇವತ್ತು ಯೇಸುನ ನಂಬಿದ್ರೆ ಆ ರೋಗ ನಮ್ಮ ಎದುರುಗಡೆ ಶೂನ್ಯ ಆಗುತ್ತದೆ. ಆ ಕಂಡೀಷನ್ ನಮ್ಮ ಎದುರುಗಡೆ ಶೂನ್ಯ ಆಗುತ್ತದೆ. ಇವತ್ತು ನಾನು ತಿಳಿಸ್ತಾ ಇದ್ದೀನಿ ಪ್ರಿಯ ದೇವ ಜನರೇ, ಇವತ್ತು ಯೇಸುನ ಯಾರು ಮೊದಲನೇ ಮನಸ್ಸು ಕೊಡ್ತಾರೋ ಅವಾಗ ಅವ್ರ ಕುಟುಂಬ ಬಚಾಯಿಸಲ್ಪಡ್ತವೆ. ಯೇಸುವಿಗೆ ಲಾಸ್ಟ್ ಮನಸ್ಸು ಯಾರು ಕೊಡ್ತಾರೋ ಕುಟುಂಬ ಲಾಸ್ಟ್ ಹೋಗಿ ನಿಂದಿರ್ತದೆ. ಆಲೋಚನೆ ಮಾಡಿರಿ, ಯೇಸು ಎಲ್ಲಕ್ಕಿಂತ ಮಹಿಮೆಯ ಅರಸನು. ಎಲ್ಲ ಲಾಸ್ಟಿಗೆ ದೇವ್ರ ಟೈಮ್ ಕೇಳಲ್ಲ, ಫಸ್ಟಿಗೆ ದೇವ್ರ ಟೈಮ್ ಕೇಳ್ತಾರೆ. ದೇವ್ರಿಗೆ ನೀ ಏನಾದರೂ ಪ್ರೇಯರ್ ಮಾಡಿದ್ರೆ, ಪ್ರೀತಿ ಮಾಡೋದು ಫಸ್ಟ್ ಟೈಮ್ ದೇವ್ರಿಗೆ ಕೊಡು. ದೇವ್ರಿಗೆ ನೀನು ಪ್ರೀತಿ ಮನಸ್ಸಿಂದ ಮಾಡೋದಾದರೆ ದೇವ್ರಿಗೆ ಟೈಮ್ ಕೊಡು. ಈಗ ದೇವ್ರಿಗೆ ನೀನು ಮೆಚ್ಚಿಸ್ಕೊಂಡೀಯಾ, ದೇವರ ಆತ್ಮದಲ್ಲಿ ನೀನು ಹೊಕ್ಕದೀಯಾ. ನಾನು ಹೇಳ್ತಾ ಇದ್ದೀನಿ, ದೇವರು ಯಾವುದೇ ಸಿಚುವೇಶನಲ್ಲಿ ನಿನಗೆ ಬಿಡಲ್ಲ. ಅವನ ಏಂಜಲ್ಸ್ಗಳು ಕಳಿಸ್ತಾನೆ. ಅವನ ಏಂಜಲ್ಸ್ಗಳು ನಿಮ್ಮ ಲೈಫ್ನ ಚೇಂಜ್ ಮಾಡ್ತಾನೆ. ಅವನ ಏಂಜಲ್ಸ್ಗಳು ನಿಮ್ಮ ಸದಾಕಾಲ ಕಾಯ್ತಾ ಇರ್ತಾರೆ. ಅವನ ಏಂಜಲ್ಸ್ಗಳು ನಿಮ್ಮನ್ನು ಪ್ರೊಡಕ್ಷನ್ ಮಾಡ್ತಾ ಇರ್ತಾರೆ. ಅವನ ಏಂಜಲ್ಸ್ಗಳು ನಿನಗೆ ಆಕ್ಸಿಡೆಂಟಿಂದ, ಮರಣದಿಂದ, ರೋಗದಿಂದ, ಆಪತ್ತಿನಿಂದ, ಅನೇಕ ಕಷ್ಟಗಳಿಗೆ ಏನು ಗುರಿ ಆಗ್ತಾ ಇದೆಯೋ ಅದು ತಪ್ಪಿಸ್ತಾನೆ. ಈಗ ನಾವು ಭಾಳ ಜನ, ಒಂದು ಮನುಷ್ಯನ, ನಾನು ಹೇಳಿದೆ ಯಾವಾಗಲೂ ಹೇಳ್ತಿದ್ದೀವಿ, ಒಬ್ಬ ಮನುಷ್ಯ ದುಡ್ಡಿನಿಂದ ಮೇಲೆ ಹೋಗ್ಬೋದು, ಆದರೆ ಅದೇ ದುಡ್ಡು ಮೇಲೆ ಕರ್ಕೊಂಡು ಹೋಗಿಲ್ಲ ಸ್ವರ್ಗಕ್ಕೆ. ದೇವರ ಆತ್ಮ, ದೇವರ ವಚನಗಳು ಕರ್ಕೊಂಡು ಹೋಗ್ತವೆ. ಆಲೋಚನೆ ಮಾಡಿ, ಒಬ್ಬ ವ್ಯಕ್ತಿಗೆ ಬರೀ ದುಡ್ಡು 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 ಅಂತ ದುಡ್ಡಿನ ಒಳಗಡೆ ಬಿದ್ದು ಹೋಗಿದ್ದಾನೆ. ಒಬ್ಬ ಪಾಪ ಮಾಡೋದು ಟೈಮಿನಲ್ಲಿ ದುಡ್ಡು, ವ್ಯಭಿಚಾರ ಮಾಡೋಕ್ಕೆ ಬೇಕು ದುಡ್ಡು, ಸಿಗರೇಟ್ ಬೇಯಕ್ಕೆ ಬೇಕು ದುಡ್ಡು, ಕುಡಿಯೋಕ್ಕೆ ಬೇಕು ದುಡ್ಡು, ಇವತ್ತು ಇನ್ನೊಬ್ಬರು ಮನೆ ಹಾಳು ಮಾಡೋಕ್ಕೆ ದುಡ್ಡು ಬೇಕು, ಇನ್ನೊಬ್ರಿಗೆ ಕೊಲೆ ಮಾಡೋಕ್ಕೆ ದುಡ್ಡು ಬೇಕು. ಈ ದುಡ್ಡಿನಿಂದ ದೇವರಿಗೆ ದೂರ ಮಾಡಿದ್ದಾನೆ ಸಹಿತ. ನಾನು ಹೇಳ್ತಾ ಇದ್ದೀನಿ, ದುಡ್ಡು ಈ ಲೋಕದಲ್ಲಿ ಇರೋ ತನಕ ನಮಗೆ ಅಷ್ಟೇ ಬೇಕು. ಈ
ಲೋಕ ನಮ್ಮ ಬಿಟ್ಟು ಹೋಯ್ತಂದರೆ ಆ ನಂತರ ಆ ದುಡ್ಡು ನಮಗೆ ಕೆಲಸಕ್ಕಲ್ಲ, ಆ ದುಡ್ಡು ನಮ್ಮ ಜೀವಿತದಲ್ಲಿ ಕೆಲಸಕ್ಕೆ ಬರಲ್ಲ. ಪ್ರಿಯ ದೈವ ಜನರೇ, ನೀನು ಎಷ್ಟೇ ಸಂಪಾದನೆ ಮಾಡಿದ್ರು ಸತ್ತ ಮೇಲೆ ಹೆಣ ಸಾಲ ತಗೊಳ್ತಾರೆ. ಆಲೋಚನೆ ಮಾಡಿ, ಸತ್ತೋದಂಥ ಹೆಣಕ್ಕೂ ಸಹ ಅವನ ದುಡ್ಡಿಲ್ಲಿ ಖರ್ಚು ಮಾಡಲ್ಲ, ಅವನ ದುಡ್ಡಿಲ್ಲಿ ಮಣ್ಣು ಮಾಡಲ್ಲ. ಅವರಿಗೆ ಸತ್ತೋದಂಥ ಆತ್ಮಕ್ಕೆ ಎಲ್ಲಿಂದ ದುಡ್ಡು ತರ್ತಾರೆ? ಸಾಲ ಮಾಡ್ಕೊಂಡು ದುಡ್ಡು ತಗೋತಾರೆ. ಸತ್ತೋದಂಥ 7-8-4 ದಿವಸದ ನಂತರ ಆ ದುಡ್ಡನ್ನು ಪಿಟಾಯಿಸ್ತಾರೆ. ನಾನು ಹೇಳ್ತಾ ಇದ್ದೀನಿ, ಇವತ್ತು ಈ ಪ್ರಪಂಚದಲ್ಲಿ ದೇವರು ಯಾರಿಗೆ ಇಷ್ಟಪಡ್ತಾ ಇದ್ದಾನೆ, ದೇವರು ಯಾರಿಗೆ ಪ್ರೀತಿ ಮಾಡ್ತಾ ಇದ್ದಾನೆ, ದೇವರು ಯಾರನ್ನ ಕರುಣಿಸ್ತಾ ಇದ್ದಾನೆ, ದೇವರು ಯಾರನ್ನ ಅವ್ರ ಹೃದಯಕ್ಕೆ ಹಚ್ಕೊಳ್ಬೇಕಂತಿದ್ದಾನೆ, ಆತನ ವಾಕ್ಯಗಳು ಕೇಳುವವರಿಗೆ ಇವತ್ತು ನಾನು ಹೇಳ್ತಾ ಇದ್ದೀನಿ. ಈ ಕೇಳಿ ಬಿಟ್ಟರೆ ಇವತ್ತು ಲಾಭ ನಿನ್ನ ನೆಕ್ಸ್ಟ್ ಇನ್ನ ಜೊತೆ ಬಾಜಿ ಯಾರು ಕೊಡ್ತಾರೆ ಅವ್ರಿಗೆ ಹೋಗ್ತದೆ ಲಾಭ, ಯಾರು ಮನಸ್ಸು ಕೊಟ್ಟು ಕೇಳ್ತಾರೋ ಅವ್ರಿಗೆ ಹೋಗ್ತದೆ ಲಾಭ, ಯಾರು ಪ್ರೀತಿಯಿಂದ ದೇವರಿಗೆ ವಾಕ್ಯಗಳು ಸ್ವೀಕಾರ ಮಾಡ್ತಾರೋ ಅವ್ರಿಗೆ ಹೋಗ್ತದೆ ವಾಕ್ಯ. ಅದರ ನಂತರ ನೆಕ್ಸ್ಟು ಬೇರೆಯವರಿಗೆ ಆಪ್ಷನ್ಸ್ ಬಂದಿದೆ. ಇವತ್ತು ಇದೇ ವಾಕ್ಯ ಫೈನಲ್. ಪ್ರಿಯ ದೇವ ಜನರೇ, ಏನು ಹೇಳ್ತಾ ಇದ್ದಾನೆ ದೇವರು? ನಾನೇ ಮಾರ್ಗವು ಸತ್ಯವು ಜೀವವಾಗಿದ್ದೇನೆ. ಮರಿಯಳು ಬಂದು ಹೇಳ್ತಾಳೆ, ನೀನೇ ಮಾರ್ಗವು ಸತ್ಯ ಜೀವವಾಗಿದೆಯಲ್ಲ ಸ್ವಾಮಿ, ನಾನು ಆಲ್ರೆಡಿ ನಂಬಿದ್ದೇನೆ. ನನ್ನ ತಮ್ಮ ಸತ್ತರು ಬದುಕ್ತಾನೆ ನನ್ನ ನಂಬಿಕೆ ಇತ್ತು, ಆದರೆ ಚಿಂತೆ ಮಾಡಲಿಲ್ಲ. ನಾನು ಹೇಳ್ತಾ ಇದ್ದೀನಿ, ವಾಕ್ಯ ನಿಮ್ಮಲ್ಲಿದ್ದರೆ ಚಿಂತೆ ಮಾಡೋಕ್ಕೆ ಬಿಡುಗೂಡಲ್ಲ. ವಾಕ್ಯ ಏಸು ನಿನ್ನ ಒಳಗಡೆ ಇದ್ದ ಹಾಗೆ, ವಾಕ್ಯ ಯಾರು ಪ್ರೀತಿಸ್ತಾನೋ ಏಸುನ ಪ್ರೀತಿಸಿದ ಹಾಗೆ, ಏಸುನ ಯಾರು ಪ್ರೀತಿಸ್ತಾನೋ ವಾಕ್ಯನ ಪ್ರೀತಿಸ್ತಾನೆ. ಇಲ್ರಿ ನಾವು ವಾಕ್ಯ ಪ್ರೀತಿಸಲ್ಲ, ಬರೀ ಏಸುನ ಪ್ರೀತಿಸ್ತೀವಿ. ನೋ, ದೇವ್ರು ಹೇಳ್ತಾನೆ ನಾನು ನಿನ್ನ ಗುರುತಿಡಲ್ಲ. ವಾಕ್ಯದ ನಾಲೆಜ್ ಇತ್ತು, ದೇವ್ರ ನಾಲೆಜ್ ಬರಲ್ಲ. ಬರೀ ದೇವ್ರ ಅದ್ಭುತಗಳು ನೋಡಿರ್ತೀಯ, ಆದರೆ ದೇವ್ರು ಏನೇನು ಮಾಡಿದಾನ ಅದು ನೋಡೋಕ್ಕಾಗ. ಪ್ರೀತಿಯ ದೇವ ಜನರೇ, ಇವತ್ತು ಎಷ್ಟು ಜನ ನಿಮಗೆ ಒಂದನ್ನು ತಲೆಯಲ್ಲಿಟ್ಕೊಳ್ರಿ. ಇವತ್ತು ದೇವರ ಮಾರ್ಗವು ಸತ್ಯವು ಜೀವವಾಗಿದ್ದಾನೆ, ಆನಲ್ಲಿ ನಂಬುವನು ಸತ್ತರೂ ಬದುಕುತ್ತಾನೆ. ಇವತ್ತು ನಿಜ, ಯೇಸು ಸ್ವಾಮಿ ಸತ್ತದಂಥ ವ್ಯಕ್ತಿಗಳಿಗೆ ಒಬ್ಬರಿಗೆಲ್ಲ ಇಬ್ಬರಿಲ್ಲ, ಬೈಬಲಲ್ಲಿ ಭಾಳ ಜನರಿಗೆ ಎಬ್ಬಿಸಿದ್ದಾನೆ ದೇವರು. ಮತ್ತು ದೇವರು ಹೇಳ್ತಾನೆ, ಇವತ್ತು ನಂಬುವವರಿಗೆ ಪ್ರತಿಯೊಬ್ಬರು ಬದುಕುವರು ಎಂಬುದಾಗಿ. ಯಾಕೆಂದರೆ ಇವತ್ತು ಯಾರ್ಯಾರು ಯೇಸು ಸ್ವಾಮಿ ನಂಬ್ತಾ ಇದ್ದೀವೋ, ಒಂದು ದಿನ ಈ ಟೈಮ್ ಮುಗಿದ ಮೇಲೆ ಆವಾಗ ದೇವರು ಪರಲೋಕದಿಂದ ತಳಗಿಳಿದು ಬರ್ತಾನೆ. ಆವಾಗ ತುತ್ತೂರಿ ಶಬ್ದದಿಂದ ದೇವರು ಹೇಳ್ತಾನೆ, ಲಾಜರನೇ ಹೇಗೆ ಕರೆದನು ಹಾಗೆ ನಿನ್ನ ಹೆಸರೇನಿದೆ, ನಿನ್ನ ಹೆಸರಿಟ್ಟು ದೇವರು ಕರಿತಾನೆ. ಎದ್ದೇಳ್ರಿ, ಎದ್ದೇಳು ಸುನೀತಾ, ಎದ್ದೇಳು ರಾಜು, ಎದ್ದೇಳು ಮನುಷ್ಯನೇ. ನಿಮ್ಮ ಹೆಸರುಗಳು ಕರಿತಾ ಇರುವಾಗ ಆವಾಗ ನಿಮಗಿರುವಂಥ ನರನಾಡಿದ ಬಾಡಿಗಳು ಅವು ಕಟ 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 ಅಂತ ಜೇಂಟಾಗಿ ಅವು ನರದಿಂದ ಮಾಂಸಗಳು ತುಂಬುವವು. ಅವಕ್ಕೆ ಶ್ವಾಸವಾಡಿ ದೇವರು ಬಲ ಕೊಟ್ಟು ಮೇಲೆ ಕರ್ಕೊಂಡು ಹೋಗುತ್ತಾನೆ. ಹಲ್ಲೆಲೂಯಾ. ಪ್ರಿಯ ದೇವ ಜನರೇ, ದೇವರು ಒಂದು ದಿನ ನಮ್ಮನ್ನು ಕರೆಯಕ್ಕೆ ಬರ್ತಾನೆ, ಮರಿಬೇಡ್ರಿ. ಈ ಲಾಜರನ್ನ ಕರೆಯಕ್ಕೆ ಬಂದನು, ಬೈಬಲ್ ಆಧಾರದಿಂದ ಲಾಜರನಿಗೆ ದೇವರು ಕರೆಯಕ್ಕೆ ಬಂದನು. ಲಾಜರನ ಕರೆಯಕ್ಕೆ ಬಂದಾಗ ಲಾಜರನ ಹೋದನು ದೇವ್ರ ಜೊತೆ. ಬಾಡಿ ಹೇಗಿತ್ತು ಹಾಗೆ ಕಠಿಣವಾಗಿತ್ತು. ಸತ್ಯ 4 ದಿನ ಇತ್ತು. ಸತ್ತೋದಂಥ ಲಾಜರ್ ಹೊರ ಬರ್ತಾನೆ ಅಂದರೆ ಇವತ್ತು ನಮ್ಮನ್ನು ಪ್ರೀತಿ ಮಾಡುವ ಸರ್ವಶಕ್ತನಾದ ದೇವರು ಅವನು ನಮ್ಮ ಪ್ರಾರ್ಥನೆ ಕೇಳಿ, ಇವತ್ತು ನಮ್ಮ ನಂಬಿಕೆ ನೋಡಿ, ಇವನು ಚರ್ಚಿಗೆ ಬರೋದನ್ನು ನೋಡಿ, ನಮ್ಮ ಕಷ್ಟಗಳು ನೋಡಿ ಅವನು 101% ನಮ್ಮ ಕಷ್ಟ ತೆಗೆಯುವಂತನಾಗಿದ್ದಾನೆ. ಹಲ್ಲೆಲೂಯಾ. ಇವತ್ತು ನೀನೇನೋ ಸೇವೆ ಮಾಡೋ ಕುಟುಂಬ ಇದೆಯಾ? ನೀನು ಸೇವೆ ಮಾಡೋ ಕುಟುಂಬ ಆಗಿದ್ದರೆ ನಾನು ಹೇಳ್ತಾ ಇದ್ದೆ, ನಿನ್ನ ಸತ್ತರೂ ಬಿಡಲ್ಲ ದೇವರು ನಿನಗೆ. ನೀನು ಸೇವೆ ಮಾಡೋ ಕುಟುಂಬ ಆಗಿದ್ದರೆ ದೇವರಿಗೆ ಯಾವುದೇ ರೀತಿಯ ಸೇವೆ, ನೀನು ಹಣದ ಸೇವೆ ಸಹಾಯ ಮಾಡ್ಬೋದಾ ದೇವರಿಗೆ, ಅಥವಾ ನೀನು ಒಂದು ಜಾಡು ಹೊಡಿಬೋದಾ ದೇವರಿಗಾಗಿ, ಅಥವಾ ಯಾರಾದರೂ ನಿನ್ನ ಮಕ್ಕಳಿಗಿಂದ ಸಭೆ ಒಳಗೆ ವಾಮಿಂಟ್ ಆದರೆ ಕ್ಲೀನ್ ಮಾಡೋದಾಗಿರ್ಬೋದು, ಟಾಯ್ಲೆಟ್ ಬಾತ್ರೂಮ್ಗಳು ನೀನು ಕ್ಲೀನ್ ಮಾಡೋ ಸೇವೆ ಆಗಿರ್ಬೋದು, ಅಥವಾ ವಾಕ್ಯ ಹೇಳ್ಬೋದು, ಅಥವಾ ಆರಾಧನೆ ಮಾಡೋದು, ಕೀಬೋರ್ಡ್ ಪ್ಲೇ ಮಾಡೋದು, ಕ್ಯಾಮ್ರಾ ಶೂಟ್ ಮಾಡೋದು, ಟೋಟಲಿ ನೀನು ಯಾವುದೋ ಸೇವೆ ಮಾಡ್ತಾ ಇದ್ದಿದೆಯೋ ಅದು ದೇವರು ಅಬ್ಸರ್ವ್ ಮಾಡ್ತಾ ಇದ್ದಾನೆ. ಇವತ್ತು ನಾನು ಹೇಳ್ತಾ ಇದ್ದೀನಿ, ನೀವು ಅಬ್ಸರ್ವ್ ದೇವರಿಗೆ ಕೇಳಬೇಕು. ಒಂದು ವಿಶ್ವಾಸಿ 2 ವರ್ಷ ಚರ್ಚಿಗೆ ಕಂಟಿನ್ಯೂ ಬಂದರೆ ಅವ್ರು ಸೇವೆ ಮಾಡಬೇಕು. ಒಂದು ವಿಶ್ವಾಸಿ ಚರ್ಚಿಗೆ 2 ವರ್ಷ ರೆಗ್ಯುಲರ್ ಏನು ಬರ್ತಾರೆ ನೋಡ್ರಿ, ಅವರು ಸೇವೆ ಮಾಡಬೇಕು. ಚರ್ಚಿನ ಒಳಗಡೆ ಹೇಗೆ ಸೇವೆ ಮಾಡಬೇಕು ಗೊತ್ತಾ? ಏನೇ ಆಗಲಿ ಅವ್ರು ಸೇವೆ ಮಾಡಿ, ಶಾಡುರಾರು ಹಿಡಿಬೇಕು, ಏನು ಅಟ್ಲೀಸ್ಟ್ ಇಲ್ಲದ್ರು ಹೆಂಡ್ಗಳು ಬರ್ಕೋಬೇಕು, ಅಟ್ಲೀಸ್ಟ್ ಬರಲಿಲ್ಲ ಫೋನ್ ನಂಬರ್ಸ್ಗಳು ಬರ್ಕೋಬೇಕು, ಅಟ್ಲೀಸ್ಟ್ ಬರಲಿಲ್ಲ ನಿಮ್ಮನ್ನು ಸಾಧ್ಯವಾದಷ್ಟು ಅಡಿಗೆರ ಬಡಿಸಬೇಕು. ಟೋಟಲಿ ನೀವು ಸೇವ್ ಮಾಡುವಾಗ ಆ ಕುಟುಂಬ ಬಚ್ಚಿಸಲ್ಪಟ್ಟಿತ್ತು. ಇವತ್ತು ನಾನು ಹೇಳ್ತಾ ಇದ್ದೀನಿ, ಈ ಸ್ಥಳದಲ್ಲಿ ಯಾರ್ಯಾರು ಸೇವೆ ಮಾಡ್ತಿರೋ ದೇವರು ನಿಮ್ಮನ್ನು ಕೆಟ್ಟದಕ್ಕೆ ಹೋಗೋದು ಬಿಡೋದೇ ಇಲ್ಲ. ಅತಿ ಬೇಗವಾಗಿ ಬಚ್ಚಿಸಕ್ಕೆ ಬರುವಂತನಾಗಿದ್ದಾನೆ ದೇವರು. ಹಲ್ಲೆಲೂಯಾ. ನಿಮಗೆ ರೋಗಕ್ಕೆ ಸೈತಾನ ಕರ್ಕೊಂಡು ಹೋಗ್ಬೋದು, ನಿಮಗೆ ಬಂಧನದಲ್ಲಿ ಕರ್ಕೊಂಡು ಹೋಗ್ಬೋದು ಸೈತಾನನು. ನೀನು ಸೇವೆ ಮಾಡೋಳಿದ್ಯಾ, ಸೈತಾನಿಗೆ ಅಂಜ್ತಾನೆ. ನಿನ್ನ ಸೇವೆ ಮಾಡೋಳಿದೆಯಾ, ದೇವರು ನಿನಗೆ ಭಯ ಬೀಳುತ್ತಾನೆ. ನೀನು ಏನೋ ಒಂದು ಉತ್ತಮವಾದಂಥ ಅನೇಕ ಜನರಿಗೆ ಒಂದು ಗೈಡ್ ಮಾಡೋರಿದ್ದೀಯಾ, ದೇವ್ರ ಬಗ್ಗೆ ವಚನ ತಿಳಿಸೋರಿದ್ದೀಯಾ, ನೀವು ಯಾವುದೋ ಒಂದು ಕಷ್ಟದಲ್ಲಿ ಜನರಿಗೆ ಬಗೆಹರಿಸಿದ್ದೀರಾ, ಸಭೆ ಕಟ್ಟಡಕ್ಕಾಗಿ ನಿನ್ನ ಕೈಲಿ ಉತ್ತಮವಾದ ಬೀಜಗಳನ್ನು ದಾನ ಧರ್ಮಗಳು ಮಾಡೋಕ್ಕಾಗ್ತದ? ಇದು ಒಂದು ಸೇವೆ. ಸೇವೆ
ಬರೀ ಬೈಬಲ್ ಹಿಡ್ಕೊಂಡು ನಿಂದಿರೋದು, ವಾಕ್ಯ ಹೇಳಿದ್ರೆ ಅದೇ ಸೇವೆ ಅಲ್ಲ. ಸೇವೆ ಸಭೆ ಒಳಗೆ ಏನು ಭೀ ಕಾಣಲಿ, ನೀವು ಮಾಡ್ತಾ ಇರೋದಾದರೆ ಅದು ಸೇವೆನೇ. ನಾನು ಹೇಳ್ತಾ ಇದ್ದೀನಿ, ಒಂದು ವಿಶ್ವಾಸಿ 2 ವರ್ಷ ಕಂಟಿನ್ಯೂ ಏನು ಚರ್ಚಿಗೆ ಬರ್ತಾ ಇರ್ತಾರೋ ಅವರು ಚರ್ಚಲ್ಲಿ ಜಾಡು ಬಿಡ್ಬೋದು, ಅವ್ರ ಚರ್ಚಲ್ಲಿ ಅವ್ರಿಗೆ ಕ್ಯಾಮ್ರಾ ಬಿಡ್ಬೋದು, ಚರ್ಚ್ ಒಳಗಡೆ ಉತ್ತಮವಾದಂಥ ಜನರಿಗೆ ದಾನನೂ ಮಾಡ್ಬೋದು. ಅವ್ರಿಗೆ ಫೌಂಡೇಶನ್ ಲೆವೆಲ್ ಸ್ಟೇಜ್ ಬದಲಾವಣೆ ದೇವರು ಮಾಡ್ತಾ ಇರ್ತಾರೆ. ಯಾಕೆಂದರೆ ಸಭೆ ರೂಲ್ಸು ನಿಯಮಗಳೆಲ್ಲ ಅವ್ರು 2 ವರ್ಷದಿಂದ ಏನು ಫಾಲೋ ಮಾಡ್ತಾ ಇರ್ತಾರೋ ಅವ್ರಿಗೆ ಆಲ್ರೆಡಿ ಗೊತ್ತಿರ್ತದೆ. ಅದಕ್ಕೆ ದೇವರು ಅವ್ರ ಕುಟುಂಬನ ಆಶೀರ್ವಾದ ಮಾಡಬೇಕೆಂಬುದಕ್ಕಾಗಿ ಅದನ್ನು ಸೇವೆ ಮಾಡಬೇಕು. ಮಾರ್ಥಳು ಮರಿಗಳು ಇವ್ರ ಕುಟುಂಬದಲ್ಲಿ ಅಕ್ಕ ತಂಗಿಯರು ಭಾಳ ಸೇವೆ ಮಾಡ್ತಾಯಿದ್ದರು. ನಾನು ಹೇಳ್ತಾ ಇದ್ದೀನಿ, ಅವರು ಸೇವೆ ಮಾಡುವ ಕುಟುಂಬ ಇತ್ತು. ಇವತ್ತು ನಿಮ್ಮ ಕುಟುಂಬ ಏನಾಗಿರಲಿ, ಇವತ್ತು ನಿನ್ನ ಕುಟುಂಬ ಬರೀ ವಾಕ್ಯ ಕೇಳ್ಕೊಂಡು ಹೋಗ್ತೀಯಾ, ರೈಟ್. ನೀನು ತಿಂಗಳ ಒಂದು ಸಲ ಅಟ್ಲೀಸ್ಟ್ ಮಾತು ಸೇವೆ ಮಾಡಬೇಕು. ವಾರಕ್ಕೆ ಒಂದು ಸಲ ಡೈಲಿ ಬಂದು ಸೇವೆ ಮಾಡೋಕ್ಕಾಗಲ್ಲ, ವಾರಕ್ಕೆ ಒಂದು ಸಲ ಏನಾದರೂ ಸೇವೆ ಮಾಡ್ತಾರೆ. ಆದರೆ ಇದು ಸೇವೆದ ಪ್ರತಿಫಲ, ಮಹಾ ಪ್ರತಿಫಲ ದೇವರು ನಿನಗೆ ಎಲ್ಲಿಂದ ಎಲ್ಲೂ ಕೊಟ್ಟಿರ್ತಾನೆ. ನಾನು ಹೇಳ್ತಾ ಇದ್ದೀನಿ, ಭಾಳ ಜನರಿಗೆ ದೇವರ ಟ್ಯಾಲೆಂಟ್ ಕೊಟ್ಟಿರ್ತಾನೆ, ಜ್ಞಾನ ಭಾಳ ಅತಿ ಜ್ಞಾನ ಇರ್ತದೆ. ಅದು ಎಲ್ಲ ಅವ್ರಿಗೋಸ್ಕರ ಅಲ್ಲ, ಅವ್ರಿಗೆ 50, ದೇವ್ರಿಗೆ 50. ಸಪೋಸ್ ಭಾಳ ಜನರಿಗೆ ದುಡ್ಡು ಇರ್ತವೆ, ದೇವರವರಿಗೆ ಘನದಿಂದ ತುಂಬ್ತಾನೆ, ಆಶೀರ್ವಾದದ ತುಂಬ್ತಾನೆ ದುಡ್ಡನ್ನು. ಆವಾಗ ಅವ್ರಲ್ಲಿ 0% ಇರ್ತಾರೆ, ಏನೂ ಇರಲ್ಲ, ಎಂಟಿ ಇರ್ತದೆ. ದೇವರವ್ರಿಗೆ ಏನು ಮಾಡ್ತಾನೆ, ಆಶೀರ್ವಾದ ಮಾಡ್ತಾನೆ. ಆವಾಗ ಅವ್ರ ಮೇಲೆ ದೇವರು 100%ಅಲ್ಲಿ 50% ಅವರಿಗೆ, 50% ದೇವರಿಗೆ. ಜ್ಞಾನ ಇರ್ತದೆ, ಆ 50% ಅವರಿಗೆ, 50% ಅವರಿಗೆ. ಯಾವಾಗೂ ದೇವರು ಏನಾದರೂ ಕೊಟ್ಟಿರ್ತಾನೋ ಅದು ಅವನಿಗೂ ಬೇಕಾಗಿದೆ ದೇವರಿಗೆ. ಯಾಕೆ ಗೊತ್ತಾ, ಅವನ ಸೇವೆ ಮುಂದೆ ಹೋಗಬೇಕು, ಅವನ ರಾಜ್ಯ ಇನ್ನೂ ಬೆಳಿಬೇಕು, ಅವನ ರಾಜ್ಯಕ್ಕೆ ಇನ್ನೂ ಅನೇಕ ಆತ್ಮಗಳು ಬರಬೇಕು. ಇದು ನಾನು ಚರ್ಚ್ ಕಟ್ತಿರ್ಲಿಲ್ಲ, ಇದು ಬರ್ತಾ ಇದ್ದಿಲ್ಲ. ಇದು ದೇವರ ರಾಜ್ಯ. ಇದು ವಾಕ್ಯ ಏನು ಹೇಳ್ತಾ ಇದ್ದೀನಿ, ಇದು ಆತ್ಮಗಳು ಕಟ್ಟಲ್ಪಡ್ತಾ ಇದ್ದಾವೆ. ಆತ್ಮಗಳನ್ನು ನಶಿಸಿ ಹೋಗಲಾರದೆ ದೇವರ ಭಯದಲ್ಲಿ ಬರ್ತಾ ಇದ್ದಾವೆ. ನಾನು ಹೇಳುವ ಈ ವಾಕ್ಯಗಳು ನಿಮ್ಮ ಆತ್ಮಿಕ ಶಕ್ತಿಗಾಗಿ. ಯಾಕೆಂದರೆ ಇವತ್ತು ಎಷ್ಟು ಜನ ಆಲೋಚನೆ ಮಾಡಿ, ಇವತ್ತು ಈ ಚರ್ಚ್ ಇರ್ತಾ ಇದ್ದಿಲ್ಲ, ಭಾಳ ಜನರಿಗೆ ದೇವ್ರ ವಾಕ್ಯ ಗೊತ್ತಾಗ್ತಾ ಇಲ್ಲ, ಭಾಳ ಜನರಿಗೆ ದೀಕ್ಷಾಸ್ನಾನ ತಗೋತಾ ಇದ್ದಿಲ್ಲ, ಭಾಳ ಜನರಿಗೆ ನಶಿಸಿ ಹೋಗ್ತಾ. ಅದಕ್ಕೆ ದೇವರು ಏನು ಮಾಡಿದನು, ಪ್ಲ್ಯಾನಿಂಗ್ ಮಾಡಿದನು, ಫೌಂಡೇಶನ್ ಮಾಡಿದ್ರು, ಒಬ್ಬ ಸೇವಕನಿಗೆ ರೆಡಿ ಮಾಡಿದನು, ಅವನ ಹಿಂದೆ ಒಂದು ಟೀಮ್ ರೆಡಿ ಮಾಡಿದ್ರು, ಅವನಿಂದ ಒಂದು ಪ್ರಾರ್ಥನೆ ಟವರ್ ರೆಡಿ ಮಾಡಿದನು, ಅವನಿಂದ ಎಲ್ಲ ಸ್ಟೆಪ್ ಬೈ ಸ್ಟೆಪ್ ರೆಡಿ ಮಾಡಿದ ಮೇಲೆ ದೇವರು ಜನಗಳನ್ನು ಕಳಿದನು. ಮತ್ತು ದೇವರು ಅನೇಕ ಜನರಿಗೆ ಆಶೀರ್ವಾದ ಮಾಡಕ್ಕೆ ಕಳಿಸ್ತಾ ಇದ್ದಾನೆ. ಇದು ದೇವರ ಪ್ಲ್ಯಾನಿಂಗ್ ಇದೆ, ಇದು ದೇವರ ಯೋಚನೆ ಇದೆ, ಇದು ದೇವರ ಸಂಕಲ್ಪ ಇದೆ. ಹೀಗೆ ಮಾಡುವುದರಿಂದ ಅವನ ರಾಜ್ಯ ಬೆಳೀತದೆ, ದೇವರ ರಾಜ್ಯ. ಹೀಗೆ ನಡೆಸೋದ್ರಿಂದ ಅವನಿಗೆ ಮಹಾ ಪ್ರತಿಫಲ ದೇವರು ಬೇಗ ಬರ್ತಾನೆ. ದೇವರ ಆಲೋಚನೆ ನಡೀತದೆ, ನೆರವೇರ್ತದೆ. ಆಲೋಚನೆ ಮಾಡಿರಿ, ಪಾಸ್ಟರ್ಸ್ಗಳು ಇರ್ತಿಲ್ಲ ಅಂದ್ರೆ ಏಂಜಲ್ಸ್ಗೂ ದೇವದೂತರುಗಳು ವಾಕ್ಯಗಳು ಹೇಳ್ತಾಯಿದ್ರು. ಸಪೋಸ್ ದೇವದೂತರೇ ವಾಕ್ಯಗಳು ಹೇಳ್ತಿದ್ರು ಅಂದ್ರೆ ಜನ ಯಾರು ಭೀ ಕೇಳ್ತಾ ಇದ್ದಿಲ್ಲ. ಯಾಕೆ ಅಂದರೆ ಅವರಿಗೆ ಭಯ ಇರ್ತಿದ್ದಿಲ್ಲ. ಅದಕ್ಕೆ ದೇವರೇನು ಮಾಡಿದನು, ದೇವದೂತರಿಗೆ ನಿಧಾನವಾಗಿ ಹೊರಗಡೆ ಇಕ್ಕಿ ಅವಾಗ ಒಬ್ಬ ಮನುಷ್ಯನಿಗೆ ಮಾಡಿ, ಆ ಮನುಷ್ಯನ ಒಳಗಡೆ ಒಂದು ಆತ್ಮ ಅವಶ್ಯಕತೆ ಇದಂಥ ಆತ್ಮ ಒಂದು ಮನುಷ್ಯನ ಒಳಗಡೆ ಹೋಗಿ ಆ ಆತ್ಮನೇ ನಿಮ್ಮೆಲ್ಲರನ್ನ ಮಾತಾಡಿಸೋಕ್ಕೆ ಪ್ರಯತ್ನ ಪಡಿಸ್ತಾ ಇದೆ. ಅದೇ ದೇವರ ಆತ್ಮ. ಪ್ರಿಯ ದೇವಜನರೇ, ಪ್ರತಿಯೊಬ್ಬನಿಗೆ ನಶಿಸಿ ಹೋಗುವ ಆತ್ಮನಿಗೆ ಕಾಪಾಡಲಿಕ್ಕೆ ದೇವರು ಟೈಮ್ ಕೊಟ್ಟಿದ್ದಾನೆ. ಇವತ್ತು ನಾನು ಹೇಳ್ತಾ ಇದ್ದೀನಿ, ಇವತ್ತು ಲಾಜರ್ ಕುಟುಂಬ ಮುರಿದು ಬಿತ್ತು, ಮತ್ತೆ ಪುನಃ ಜೀವನ ಎದ್ದೇಳ್ತು. ಇವತ್ತು ನಾನು ಹೇಳ್ತಾ ಇದ್ದೀನಿ, ನೀನೇನಾದರೂ ದೇವರ ಸೇವೆಗಾಗಿ ದುಡಿದಿದ್ರೆ, ದೇವರ ಸೇವೆಗಾಗಿ ರೆಡಿ ಆಗಿದ್ದರೆ, ದೇವರ ಸೇವೆಗಾಗಿ ನೀನು ಜೀವಿಸ್ತಿದ್ರೆ, ದೇವರ ಸೇವೆಗಾಗಿ ಭಯ ಭಕ್ತಿ ಇದ್ದರೆ 101% ಇವತ್ತಿನದು ದೇವರನ್ನು ಕಾಯಕ್ಕೆ ಫೇವರ್ ಮಾಡ್ತಾ ಇದ್ದಾನೆ ಯೇಸು ನಾಮದಿಂದ.